ಜಯತ್ಯಜೋ ಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶಂ ನೋ ಜಯ ಜಯ ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ವರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ಶ್ರೀ ವಿಶ್ವೇಶತೀರ್ಥಚರಣೌ ಶರಣೌ ಮಮಾಸ್ತಾಂ. ಇವತ್ತು ದೇವರನ್ನು ಧ್ಯಾನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡೋಣ. ಎಲ್ಲ ಶಾಸ್ತ್ರಗಳು ಹೇಳುತ್ತೆ ದೇವರನ್ನು ಧ್ಯಾನ ಮಾಡಬೇಕು ಅಂತ. ಹೇಗೆ ಧ್ಯಾನ ಮಾಡಬೇಕು ಅಂದರೆ ಅದಕ್ಕೆ ಶಾಸ್ತ್ರದಲ್ಲಿ ಹಿರಿಯರು ಅನೇಕ ಸ್ತೋತ್ರಗಳ ಮೂಲಕ ನಮಗೆ ಆ ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ದೇವರನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ. ಯಾರನ್ನೇ ಧ್ಯಾನ ಮಾಡಬೇಕು ಅಂದರೆ ದೇವರನ್ನು ಪ್ರೀತಿಸೋದು ಅಂತ ಅರ್ಥ. ಪ್ರೀತಿಸಬೇಕಾದ್ರೆ, ದೇವರನ್ನು ಧ್ಯಾನ ಮಾಡಬೇಕಾದ್ರೆ ಅವರ ಗುಣ ಗೊತ್ತಿದ್ದರೆ, ಅವರ ಸ್ವರೂಪ ಗೊತ್ತಿದ್ದರೆ ಅವ್ರ ಬಗ್ಗೆ ನಮಗೆ ಆದರವೋ ಅನಾದರವೋ ಏನೋ ಒಂದಿರತ್ತೆ. ಈಗ ಸನ್ಯಾಸಿಗಳನ್ನು ಪ್ರೀತಿಸ್ತೇವೆ, ದೊಡ್ಡ ದೊಡ್ಡ ವಿದ್ವಾಂಸರನ್ನು, ಋಷಿಮುನಿಗಳನ್ನು ನಾವು ಗೌರವಿಸ್ತೇವೆ. ಯಾಕೆಂದರೆ ಅವ್ರ ಸ್ವರೂಪ ಗೊತ್ತಿರುತ್ತೆ. ಹಾಗೆ ದೇವರ ಸ್ವರೂಪದ ಬಗ್ಗೆ ಅನೇಕ ಹಿರಿಯರು ಸ್ತೋತ್ರಗಳ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಭೀಷ್ಮಾಚಾರ್ಯರು ಇರಬಹುದು, ವಿಷ್ಣು ಸಹಸ್ರನಾಮದ ಮೂಲಕ. ಹಾಗೆ ಅನೇಕ ಹಿರಿಯರು, ಮಧ್ವಾಚಾರ್ಯರು ಕೂಡ ನಮಗೆ ದೇವರನ್ನು ಹೇಗೆ ಧ್ಯಾನ ಮಾಡಬೇಕು, ಅವನ ಸ್ವರೂಪ ಏನು ಅನ್ನೋದನ್ನು ದ್ವಾದಶ ಸ್ತೋತ್ರಗಳ ಮೂಲಕ ಹೇಳಿದ್ದಾರೆ. ಅದರ ಬಗ್ಗೆ ಚಿಂತನೆ ಮಾಡೋಣ. ಮೊದಲನೇದಾಗಿ ಮಧ್ವಾಚಾರ್ಯರು ಒಂದೇ, ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ನಮಸ್ಕಾರ ಮಾಡಬೇಕಾದ್ರೆ ಯಾರು ವಂದ್ಯನಾಗಿರುತ್ತಾನೋ ಅವನು ನಾವು ನಮಸ್ಕಾರ ಮಾಡ್ತೀವಿ. ವಂದ್ಯ ಅಂದರೆ ಅವನಿಗೆ ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯನಾಗಿರ್ತಾನೆ ಅಂತ ಅರ್ಥ. ವಂದಿತುಂ ಯೋಗ್ಯ ವಂದ್ಯ, ನಮಸ್ಕಾರಕ್ಕೆ ಅವನು ಅರ್ಹನಾಗಿದ್ದಾನೆ ಅಂತ. ದೇವರು ಕೂಡ ವಂದ್ಯನಾಗಿದ್ದಾನೆ, ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಅವನು ಅರ್ಹನಾಗಿದ್ದಾನೆ. ಆದ್ದರಿಂದಾಗಿ ಮಧ್ವಾಚಾರ್ಯರು ಒಂದೇ ನಮಸ್ಕಾರ ಮಾಡ್ತಾ ಇದ್ದೇನೆ. ಸರಿ, ದೇವರಲ್ಲಿ ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಬೇಕಾದ ಅರ್ಹತೆಗಳೇನೇನಿದೆ ಅಂದರೆ ಮಧ್ವಾಚಾರ್ಯರು ಹೇಳ್ತಾರೆ, ಸದಾನಂದಂ. ಇದು ದೇವರಲ್ಲಿ ಮಾತ್ರ ಇರೋದು. ಸದಾ ಆನಂದಮಯನಾಗಿರ್ತಾನೆ. ಒಮ್ಮೆಯೂ ಕೂಡ ದೇವರಿಗೆ ದುಃಖ ಆಗೋದೇ ಇಲ್ಲ. ಅವನು ಸದಾ ಆನಂದನಾಗಿರ್ತಾನೆ. ನಮಗೂ ಕೂಡ ನಾವು ಸದಾನಂದರಾಗಿರೋದಿಲ್ಲ. ಯಾವಾಗಾರು ಒಮ್ಮೆ ದುಃಖ ಇದ್ದೇ ಇರುತ್ತೆ. ಬ್ರಹ್ಮಾದಿ ದೇವತೆಗಳಿಗೆ ಅವಾಗವಾಗ ಸ್ವಲ್ಪ ಸ್ವಲ್ಪ ದುಃಖ ಇರುತ್ತೆ. ನಮಗೆ ದುಃಖವೇ ಜಾಸ್ತಿ ಇರುತ್ತೆ, ಆನಂದ ಸ್ವಲ್ಪ ಇರುತ್ತೆ. ಹಾಗಾಗಿ ದೇವರನ್ನು ಧ್ಯಾನ ಮಾಡಬೇಕಾದ್ರೆ ಆ ಸದಾನಂದ ಎಂಬುವ ಗುಣ ನಮ್ಮಲ್ಲಿಲ್ಲ, ಅದು ದೇವರಲ್ಲಿ ಇದೆ. ನಮ್ಮಲ್ಲಿ ಆ ಗುಣ ಬರಬೇಕು ಅಂದರೆ ದೇವರನ್ನು ಆ ರೀತಿ ಧ್ಯಾನ ಮಾಡಬೇಕು. ಈಗ ನಾವು ಭಿಕ್ಷೆ ಯಾರ ಹತ್ರ ಕೇಳಬೇಕು ಅಂದರೆ, ಕೋಟಿ ಕೋಟಿ ಹಣ ಇರೋ ಒಬ್ಬ ಶ್ರೀಮಂತನ ಹತ್ರ ಭಿಕ್ಷೆ ಕೇಳ್ಬೋದು. ನಮ್ಮಂತೆ ಒಬ್ಬ ದರಿದ್ರನಾದವನ ಹತ್ರ ಹೋಗಿ ಭಿಕ್ಷುಕ, ಬೀದಿಯ ಬದಿಯಲ್ಲಿ ಕುಳಿತಿರುವ ಭಿಕ್ಷುಕನ ಹತ್ರ ನಾವು 100 ರೂಪಾಯೋ 500 ರೂಪಾಯೋ ಕೇಳಿದ್ರೆ ಅವ್ನು ಕೊಡ್ಲಿಕ್ಕೆ ಸಾಧ್ಯವಾ? ಅದೇ ರೀತಿ ದೇವರನ್ನು ನಾವು ಆನಂದದ ಭಿಕ್ಷೆಯನ್ನು ಕೇಳಬೇಕು. ಆನಂದದ ಭಿಕ್ಷೆಯನ್ನು ಕೇಳಬೇಕಾದ್ರೆ ದೇವರನ್ನು ಸದಾ ಆನಂದ ಅಂಥೇಳಿ ನಾವು ಉಪಾಸನೆ ಮಾಡಿ. ದೇವರು ಹೇಳಿದ್ದಾನೆ ಗೀತೆಯಲ್ಲಿ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ. ಯಾರು ನನ್ನನ್ನು ಹೇಗೆ ತಿಳ್ಕೊಂಡು ಉಪಾಸನೆ ಮಾಡ್ತಾರೋ ನಾನು ಅವರನ್ನು ಹಾಗೆ ಉಪಾಸನೆ ಮಾಡ್ತೇನೆ, ಹಾಗೆ ಅವರನ್ನು ಪ್ರೀತಿಸ್ತೇನೆ, ಹಾಗೆ ವರವನ್ನು ಕೊಡ್ತೇನೆ ಅಂತ. ದೇವರನ್ನು ಹೇಗೇಗೋ ಉಪಾಸನೆ ಮಾಡಲಿಕ್ಕಿಲ್ಲ. ದೇವರು ಅವನು ನಿರ್ಗುಣ, ಅವನು ನಿರಾಕಾರ, ದೇವರಿಗೆ ಒಂದು ಆಕಾರವೇ ಇಲ್ಲ, ದೇವರಿಗೆ ಯಾವ ಗುಣವೂ ಇಲ್ಲ, ಅವನೊಂದು ಶೂನ್ಯ ಅಂತೆಲ್ಲ ಉಪಾಸನೆ ಮಾಡೋ ಹಾಗಿಲ್ಲ. ದೇವರಿಗೂ ದುಃಖ ಇದೆ,
ದೇವರಿಗೆ ಹೇಗೆ ಆನಂದ ಇದೆಯೋ ಹಾಗೆ ದುಃಖನೂ ಇದೆ. ರಾಮರೂಪದಲ್ಲಿ ಅತ್ತಿದ್ದಾನೆ, ಕೃಷ್ಣ ರೂಪದಲ್ಲಿ ವಂಚನೆ ಮಾಡಿದ್ದಾನೆ ಅಂತೆಲ್ಲ ಉಪಾಸನೆ ಮಾಡೋ ಹಾಗಿಲ್ಲ. ದೇವರನ್ನು ಸದಾ ಆನಂದ ಅಂತಲೇ ಉಪಾಸನೆ ಮಾಡಬೇಕು. ನಿರ್ಗುಣ ನಿರಾಕಾರ ಅಂತ ಉಪಾಸನೆ ಮಾಡಿದರೆ ನಮಗೊಂದು ಅಪಾಯ ಇದೆ. ದೇವರು ಕೊಟ್ಟ ಚೆನ್ನಾಗಿರೋ ಅಂಗಾಂಗಗಳನ್ನು ನಾವು ಕಳ್ಕೊಳ್ತೇವೆ. ಪುನರ್ಜನ್ಮದಲ್ಲಿ ಕುಂಟರೋ, ಕುರುಡರೋ, ಮೂಗರೋ, ಕಿವುಡರೋ ಹಾಗೆ ನಾವು ಹುಟ್ಟುತ್ತೇವೆ. ಯಾಕೆಂದರೆ ದೇವರನ್ನು ಹಾಗೆ ನಿರಾಕಾರ ಅಂತ ಉಪಾಸನೆ ಮಾಡಿರ್ತೀವಲ್ವ. ಅದರಿಂದಾಗಿ ಸರಿಯಾದ ದಾರಿಯನ್ನು ಮಧ್ವಾಚಾರ್ಯರು ಹೇಳಿಕೊಟ್ಟಿದ್ದಾರೆ. ಸದಾನಂದಂ, ಯಾವಾಗಲೂ ದೇವರ ಆನಂದದಲ್ಲಿ ಇರ್ತಾನೆ. ಅವನಿಗೆ ಯಾವತ್ತೂ ಕೂಡ ದುಃಖವೇ ಆಗೋದಿಲ್ಲ. ಎಂಥ ಸಂದರ್ಭದಲ್ಲೂ ಅವನು ಆನಂದದಲ್ಲೇ ಇರ್ತಾನೆ. ಎಂಥ ಕ್ಲಿಷ್ಟ ಸಂದರ್ಭದಲ್ಲಿ, ಕೃಷ್ಣಾವತಾರದಲ್ಲಿ ನಾವು ದೇವರನ್ನು ಆ ರೀತಿಯಾಗೆಲ್ಲ ನೋಡ್ತೇವೆ. ಬಹಳ ಕಷ್ಟದ ಸಮಯದಲ್ಲೂ ಕೂಡ ದೇವರ ಮುಖದಲ್ಲಿ ಆ ನಗೆ ಮಾಯವಾಗಲೇ ಇಲ್ಲ, ಯಾವಾಗಲೂ ಆನಂದದಲ್ಲೇ ಇರ್ತಾ ಇದ್ದ. ಇನ್ನು ವಾಸುದೇವಂ, ದೇವರು ಆಗಾಗ ಈ ಭೂಮಿಗೆ ಬರ್ತಾನೆ. ಯಾಕೆ ಅಂದರೆ ಜ್ಞಾನ ಕೊಡೋದಕ್ಕೋಸ್ಕರ. ವಾಸುದೇವಂ ಅಂತಂದರೆ ವಸುದೇವನ ಮಗ ಅಂತ ಒಂದು ಅರ್ಥ ಇದೆ. ವಾ ಅಂತಂದರೆ ಜ್ಞಾನ ಅಂತ ಸಂಸ್ಕೃತದಲ್ಲಿ ಅರ್ಥ ಇದೆ. ವಾ ಗತಿ ಗಂಧನಯೋಹೋ ಅಂತ ಧಾತು. ವಾ ಅಂದರೆ ಜ್ಞಾನ ಅಂತ. ವಾರ್ಥಂ, ಜ್ಞಾನಕ್ಕಾಗಿ ಅಸುದೇವ, ಎಲ್ಲ ಪ್ರಾಣಿಗಳಿಗೆ ಒಡೆಯನಾದ ಭಗವಂತ ಜ್ಞಾನಕ್ಕಾಗಿ ಈ ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ಅವನು ಅಲ್ಲೇ ಕೂತ್ಕೊಳ್ಬೋದು ಅಲ್ವಾ, ಅಲ್ಲೇ ಶೇಷತಲ್ಪದಲ್ಲಿ ಹಾಯಾಗಿ ಕುಳಿತು ಒಮ್ಮೆ ಕಣ್ಣೋಟವನ್ನು ಮಾಡಿದ್ರೆ ಸಾಕು, ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಆಗೋಗುತ್ತೆ. ರಾವಣನ ಸಂಹಾರ, ದುರ್ಯೋಧನನ ಅಧಪ್ಪತನ ಎಲ್ಲವೂ ಆಗಿಬಿಡತ್ತೆ. ಆದರೆ ಭೂಮಿಗೆ ಇಳಿದು ಅನೇಕ ರೂಪಗಳನ್ನು ತಾಳಬೇಕು. ಯಾಕೆ ಅಂದರೆ ದೇವರು ಭೂಮಿಗೆ ಇಳಿದು ಬರಲಿಲ್ಲ ಅಂತಂದರೆ ದೇವರ ಬಗ್ಗೆ ಸಜ್ಜನರಿಗೆ ಜ್ಞಾನವೇ ಬರೋದಿಲ್ಲ. ದೇವರ ಬಗ್ಗೆ ಜ್ಞಾನ ಬಂದರೆ ತಾನೇ ಸಜ್ಜನರಿಗೆ ಸಂತೋಷ ಆಗೋದು. ಸಜ್ಜನರಿಗೆ ದೇವರು ಕೆಳಗಿಳಿದು ಬಂದು ಮನುಷ್ಯರ ಮಧ್ಯದಲ್ಲಿ ಕಾಣಿಸಿಕೊಂಡು ತನ್ನ ಅಪೂರ್ವ ಮಹಿಮೆಯನ್ನು ತೋರಿಸಲಿಲ್ಲ ಅಂತಂದರೆ ಸಜ್ಜನರಿಗೆ ದೇವರ ಜ್ಞಾನ ಬಂದು ಅವ್ರಿಗೆ ಆನಂದವೇ ಆಗೋದಿಲ್ಲ. ದೇವರ ಆ ಆನಂದ ಪಡಬೇಕು ಅವರು. ಈ ಸಂಸಾರ ಏನೇನೂ ಇಲ್ಲ, ಅದಕ್ಕಿಂತ ಅನಂತಪಟ್ಟು ಆನಂದ ಇದೆ ಅಂತ ಅವ್ರಿಗೆ ಆನಂದದ ಅನುಭವ ಆಗಬೇಕು. ಅದಕ್ಕಾಗಿ ಕಾರುಣ್ಯದಿಂದ ಅವರ ಜ್ಞಾನಕ್ಕಾಗಿ ವಾರ್ಥಂ, ಜ್ಞಾನಕ್ಕಾಗಿ ಅಸುದೇವ, ಎಲ್ಲ ಪ್ರಾಣಿಗಳಿಗೆ ಒಡೆಯನಾದ ಭಗವಂತ ಭೂಮಿಗಿಳಿದು ಬರ್ತಾನೆ. ಅದರಿಂದಾಗಿ ದೇವರಿಗೆ ವಾಸುದೇವ ಅಂತ ಕರೀತಾರೆ. ಹಾಗಾಗಿ ನಮ್ಮ ಮೇಲೆ ಕನಿಕರ ಇದೆ, ಜ್ಞಾನ ಕೊಡ್ತಾನೆ. ಅದರಿಂದಾಗಿ ದೇವರಿಗೆ ನಮಸ್ಕಾರ ಮಾಡ್ತೇನೆ. ಒಂದೇ ನಿರಂಜನಂ, ಅಂಜನ ಅಂತಂದರೆ ದೋಷ ಅಂತ ಅರ್ಥ. ನಿರಂಜನಂ ಅಂದರೆ ಯಾವ ದೋಷವೂ ಇಲ್ಲ ಅಂತ ಅರ್ಥ. ಅಂಜನ ಅಂತಂದರೆ ಸಂಸ್ಕೃತದಲ್ಲಿ ಕಾಡಿಗೆ ಅನ್ನೋ ಅರ್ಥ ಇದೆ. ಕಾಡಿಗೆ ಯಾವ ಬಣ್ಣ? ಕಪ್ಪು ಬಣ್ಣ ಇರುತ್ತೆ. ಅಂದರೆ ಕಪ್ಪು ಬಣ್ಣ ದೋಷದ ಸಂಕೇತ. ಹಾಗಂತ ಕಾಡಿಗೆ ಸೌಂದರ್ಯವರ್ಧಕ, ಕಾಡಿಗೆನ ಅನಿಷ್ಟ ಅಂತ ಹೇಳ್ತಾ ಇಲ್ಲ. ಕಾಡಿಗೆ ಬಣ್ಣ ಕಪ್ಪು, ಅದು ಭಾವಾರ್ಥವನ್ನು ತಗೊಳ್ಬೇಕು, ಶಬ್ದದ ಅರ್ಥ ತಗೊಳ್ಬಾರ್ದು. ಅಂಜನ ಅಂತಂದರೆ ಕಪ್ಪು, ಕಪ್ಪು ಬಣ್ಣ ದೋಷದ ಸಂಕೇತ. ನಿರಂಜನ ಅಂದರೆ ದೇವರಿಗೆ ಯಾವುದೇ ವಿಧವಾದ ದೋಷ ಇಲ್ಲ. ಅದರಿಂದಾಗಿ ದೇವರನ್ನು ಒಂದೇ ನಮಸ್ಕಾರ ಮಾಡ್ತೇನೆ. ನಮ್ಮಲ್ಲಿ ಇಲ್ಲದ ಗುಣ ಅವನಲ್ಲಿ ಇದೆ. ಇನ್ನು ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದಂ, ವರದೇಶರು ಈ ಜಗತ್ತಿನಲ್ಲಿ ಅನೇಕ ಜನರಿದ್ದಾರೆ. ವರದೇಶರು ಅಂದರೆ ವರವನ್ನು ಕೊಡುವವರಲ್ಲಿ ಶ್ರೇಷ್ಠರಾದವರು ಅನೇಕ ಜನರಿದ್ದಾರೆ. ಮನುಷ್ಯೋತ್ತಮರು ವರವನ್ನು ಕೊಡ್ತಾರೆ ಅಲ್ವಾ. ಭೃಗು ಋಷಿಗಳು ಕುಂತಿಗೆ ಒಂದು ಮಂತ್ರವನ್ನು ಕೊಟ್ಟರಲ್ವ, ಶ್ರೇಷ್ಠ ಮಕ್ಕಳನ್ನು ಪಡೆಯೋದಕ್ಕೋಸ್ಕರ ಒಂದು ಸರ್ವದೇವತಾ ವಶೀಕರಣವಾದ ಒಂದು ಮಂತ್ರವನ್ನು ಕೊಟ್ಟರಲ್ವ, ವಶೀಕಾರಕವಾದ ಮಂತ್ರ. ಹಾಗೆ ದುರ್ವಾಸರ ಕೊಟ್ಟಿದ್ದು. ನಾ ಏನು ಹೇಳಿದೆ? ದುರ್ವಾಸರು ಸರ್ವದೇವತಾ ವಶೀಕಾರಕವಾದ ಒಂದು ಮಂತ್ರವನ್ನು ಕೊಟ್ಟರು. ಹಾಗೆ ಜರಾಸಂಧನ ತಂದೆಗೆ ಮಕ್ಕಳಾಗಬೇಕು ಅಂತ ಒಬ್ಬ ಮುನಿ ವರವನ್ನು ಕೊಟ್ಟ. ಹಾಗೆ ಮನುಷ್ಯೋತ್ತಮರು ವರವನ್ನು ಕೊಡ್ತಾರೆ, ಗಂಧರ್ವರು ವರವನ್ನು ಕೊಡ್ತಾರೆ, ಹಾಗೆ ದೇವತೆಗಳು ವರವನ್ನು ಕೊಡ್ತಾರೆ. ದೇವತೆಗಳಲ್ಲಿ ವರವನ್ನು ಕೊಡುವವರಲ್ಲೇ ಶ್ರೇಷ್ಠರಾದವರು ಯಾರು? ಶಿವ ಇದ್ದಾನೆ, ಪಾರ್ವತಿ ಇದ್ದಾನೆ, ಸ್ಕಂದ ಇದ್ದಾನೆ, ಆಮೇಲೆ ಇಂದ್ರ ಇದ್ದಾನೆ, ಮನ್ಮಥ ಇದ್ದಾನೆ, ಲಕ್ಷ್ಮೀ ಇದ್ದಾಳೆ, ಹೀಗೆ ಬ್ರಹ್ಮ ಇದ್ದಾನೆ, ವಾಯುದೇವ ಇದ್ದಾನೆ,
ಸರಸ್ವತಿ ಇದ್ದಾಳೆ, ಭಾರತಿ ಇದ್ದಾರೆ, ಹೀಗೆ ಅನೇಕ ದೇವತೆಗಳೆಲ್ಲ ವರವನ್ನು ಕೊಡ್ತಾರೆ. ಆದರೆ ಅವರಿಗೂ ಕೂಡ ವರವನ್ನು ಕೊಡೋನು ಯಾರು? ನಾರಾಯಣ. ವರದೇಶರಿಗೂ ಕೂಡ ವರಪ್ರದ ಆಗಿದ್ದಾನೆ. ಅದರಿಂದಾಗಿ ದೇವರು ಆದ್ಯಾದಿ ವರದೇಶ ವರಪ್ರದ. ಆದ್ದರಿಂದಾಗಿ ನಾನು ದೇವರಿಗೆ ನಮಸ್ಕಾರ ಮಾಡ್ತೇನೆ. ಮತ್ತು ಇಂದಿರಾಪತಿ, ಲಕ್ಷ್ಮಿ ಎಲ್ಲ ದೇವತೆಗಳಿಗಿಂತಲೂ ಕೂಡ ಬಹಳ ದೊಡ್ಡ ದೇವತೆಯಾಗಿದ್ದಾಳೆ. ಅವಳಿಗೂ ಕೂಡ ಇವನು ಗಂಡ ಶ್ರೇಷ್ಠನಾಗಿದ್ದಾನೆ. ಅದರಿಂದಾಗಿ ಆ ಕಾರಣದಿಂದ ನಾನು ದೇವರನ್ನು ಒಂದೇ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ. ಇನ್ನು ನಮಾಮಿ ನಿಖಿಲಾಧೀಶ ಕಿರೀಟಾಘೃಷ್ಟಪೀಠವತ್ ಹೃತ್ತಮ ಶಮನೇರ್ಕಾಭಂ ಶ್ರೀಪತೇ ಪಾದಪಂಕಜಂ. ಇನ್ನು ದೇವರ ಪಾದ ಕಮಲವನ್ನು ನಾನು ನಮಸ್ಕಾರ ಮಾಡ್ತೇನೆ. ಪಾದ ಕಮಲ, ಅಲ್ಲಿ ಉಪಾಸನೆ ದೇವರನ್ನು ಎರಡು ಬಗೆಯಿಂದ ಮಾಡ್ಬೋದು. ಒಂದು ಕಾಲಿನಿಂದ ತಲೆಯ ತನಕ, ಅಡಿಯಿಂದ ಮುಡಿವರೆಗೆ. ಇನ್ನೊಂದು ಮುಡಿಯಿಂದ ಅಡಿಯ ತನಕ ಉಪಾಸನೆ ಮಾಡ್ಬೋದು. ವಾದಿರಾಜರು ಕೃಷ್ಣಾಷ್ಟಕದಲ್ಲಿ ದೇವರ ಮುಖದಿಂದ ಆರಂಭಿಸಿ ಕಾಲಿನಲ್ಲಿ ಕೊನೆಗೊಳ್ಳುತ್ತಾರೆ ದೇವರ ವರ್ಣನೆಯಲ್ಲಿ. ಮಧ್ವಾಚಾರ್ಯರು ಈ ಸ್ತೋತ್ರದಲ್ಲಿ ಕಾಲಿನಿಂದ ಮುಖದ ತನಕ ಅವರು ತಮ್ಮ ಉಪಾಸನೆಯನ್ನು ಹೇಳುತ್ತಾರೆ. ದೇವರ ಎಲ್ಲ ಅಂಗವೂ ಕೂಡ ಶ್ರೇಷ್ಠನೇ ಆಗಿದೆ. ನಮ್ಮಲ್ಲಿ ಆ ಥರ ಅಲ್ಲ. ತಲೆ ಶ್ರೇಷ್ಠ, ಕಾಲು ಬಹಳ ನಿಕೃಷ್ಟ. ಇನ್ನೊಬ್ಬರು ಕಾಲು ಮುಟ್ಟೋದು ಅಂತಂದರೆ ನಮಗೆ ತುಂಬ ಕೋಪ ಬರುತ್ತೆ, ಅಸಹ್ಯ ಆಗುತ್ತೆ. ಆದರೆ ದೇವರ ಕಾಲು ಒಂದೇ, ದೇವರ ತಲೆಯೂ ಒಂದೇ. ದೇವರ ತಲೆ ಎಷ್ಟು ಶ್ರೇಷ್ಠವೋ ದೇವರ ಕಾಲು ಅಷ್ಟೇ ಶ್ರೇಷ್ಠ. ಹಾಗಾಗಿ ದೇವರ ಪಾದಕಮಲವನ್ನು ನಮಾಮಿ ಪಾದಪಂಕಜಂ ಶ್ರೀಪತೇ ಪಾದಪಂಕಜಂ. ಪಾದಕಮಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕಮಲಕ್ಕೆ ಹೋಲಿಸ್ತಾರೆ ಅಂದರೆ, ಕಮಲದಂತೆ ಬಣ್ಣ, ದೇವರ ನಸುಗೆಂಪಾದ ಬಣ್ಣ, ಮತ್ತು ಬಹಳ ಮೃದು, ಬಹಳ ನುಣುಪು ಮತ್ತು ಬಹಳ ಮೃದು. ಲೋಕದಲ್ಲಿ ಕೆಲವೊಂದು ವಸ್ತು ಇರುತ್ತೆ, ಒಂದಾ ಕೇವಲ ನುಣುಪಾಗಿರುತ್ತೆ ಆದರೆ ಮೃದುವಾಗಿರೋದಿಲ್ಲ. ಈ ನೆಲ ಇದೆ ನೋಡಿ, ಕಲ್ಲು ನುಣುಪು ಹೌದು ಆದರೆ ಮೃದು ಅಲ್ಲ, ಕಠಿಣ. ಕೆಲವೊಂದು ಮೃದುವಾಗಿರುತ್ತೆ ಆದರೆ ನುಣುಪಾಗಿರೋದಿಲ್ಲ. ಆದರೆ ದೇವರ ಪಾದಕಮಲ ಅದು ನುಣುಪೂ ಹೌದು, ಮೃದುವೂ ಹೌದು, ಮತ್ತು ನಸುಗೆಂಪಾಗಿದೆ, ಸುಂದರವಾಗಿದೆ. ಆದರೆ ನುಣುಪು ಅಂತ ಹೇಳಿದ ಕೂಡಲೇ ಎಂಥ ದೊಡ್ಡ ಆಘಾತಗಳಿಗೂ ಕೂಡ ಅದು ತುತ್ತಾಗೋದಿಲ್ಲ. ಆಶ್ಚರ್ಯ ಇದು. ಬಹಳ ವಿರುದ್ಧವಾದ ಗುಣಗಳು ನಮ್ಮಲ್ಲಿರೋದಿಲ್ಲ, ಆದರೆ ದೇವರಲ್ಲಿರುತ್ತೆ. ಬಹಳ ಮೃದು, ಆದರೆ ಶಕಟನಂಥ ದೊಡ್ಡ ದೊಡ್ಡ ರಾಕ್ಷಸರನ್ನು ಕುಟ್ಟಿ ಪುಡಿ ಮಾಡುತ್ತೆ ಈ ಪುಟ್ಟ ಪಾದ. ಬಹಳ ನುಣುಪು ಹಾಗೂ ಮೃದು, ಆದರೂ ಕೂಡ ಕೆಲವೊಮ್ಮೆ ಕಠಿಣ ಆಗತ್ತೆ. ಆದರೂ ಕೂಡ ಎಂಥ ಆಘಾತಕ್ಕೂ ಕೂಡ ಇದು ಒಂದು ಸೀಳ್ಕ ಕೂಡ ಬಿಡೋದಿಲ್ಲ. ಅದರಿಂದಾಗಿ ದೇವರ ಪಾದ ಅದು ಕಮಲ, ಅಷ್ಟೇ ಸುಂದರವಾಗಿರುತ್ತೆ. ನಮಗೆ ಒಂದು ಚಳಿಗಾಲ ಬಂದರೆ ಸಾಕು, ಮಚ್ಚಿನಿಂದ ಕೊರೆದಾಗಿರುತ್ತೆ ಕಾಲುಗಳು. ಆದರೆ ದೇವರ ಕಾಲು ಮಾತ್ರ ಬಹಳ ಕಮಲದಂತೆ ಬಹಳ ಸುಂದರ. ಅಂಥ ಪಾದಕಮಲವನ್ನು ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಇನ್ನೊಂದು ಹಿರಿಮೆ ಏನಿದೆ ದೇವರ ಪಾದಕಮಲಕ್ಕೆ ಅಂದರೆ, ನಿಖಿಲಾಧೀಶ ಕಿರೀಟಾಘೃಷ್ಟ ಪೀಠವತ್. ಈ ಜಗತ್ತಿನಲ್ಲಿ ಅನೇಕ ಲೋಕಗಳ ಒಡೆಯರಿದ್ದಾರೆ ಅಲ್ವಾ. ಇಂದ್ರ ಇದ್ದಾನೆ, ಅಗ್ನಿ ಇದ್ದಾನೆ, ಯಮ ಇದ್ದಾನೆ, ನಿವೃತ್ತಿ, ವರುಣ, ವಾಯು, ಚಂದ್ರ ಮತ್ತು ರುದ್ರ, ಅನಂತ, ಬ್ರಹ್ಮ, ಅನೇಕ ಒಡೆಯರಿದ್ದಾರೆ, ದಿಕ್ಪಾಲಕರಿದ್ದಾರೆ. ಆ ಎಲ್ಲ ಒಡೆಯರು ಕೂಡ ಬಂದು ದೇವರ ಪಾದಪೀಠಕ್ಕೆ ತಮ್ಮ ಬೆಲೆ ಬಾಳುವ ಕಿರೀಟವನ್ನು ತಾಗಿಸ್ತಾರೆ. ಸಾಮಾನ್ಯ ನಾವು ಆಭರಣವನ್ನು ಬಹಳ ಜೋಪಾನ ಮಾಡ್ತೀವಲ್ವ, ಆಭರಣವನ್ನು ಯಾವಾಗಲೂ ಧರಿಸೋದಿಲ್ಲ. ಎಂಥ ಶ್ರೀಮಂತರಿರಲಿ, ಒಳ್ಳೆ ಸಮಾರಂಭದಲ್ಲಿ ಭಾಗವಹಿಸಿ ಬಂದ ಕೂಡಲೇ ಮಲ್ಕೊಂಡಾಗ ಹಿಗ್ಗ ಮುಗ್ಗಿ ಆಗತ್ತೆ, ಆಭರಣ ಮುರಿಯತ್ತೆ ಅಂಥೇಳಿ ಅದನ್ನು ಜೋಪಾನವಾಗಿ ಒಂದು ಹತ್ತಿ ಬಟ್ಟೆಯಲ್ಲಿ ಸುತ್ತಿಟ್ಟು ಪೆಟ್ಟಿಗೆಯಲ್ಲಿಟ್ಟು ಅದನ್ನು ಮುಚ್ಚಿಡ್ತಾರೆ. ಆದರೆ ಈ ದೇವತೆಗಳು ಬಂದು ತಮ್ಮ ಬೆಲೆಬಾಳುವ ಕಿರೀಟವನ್ನು ದೇವರ ಪಾದಪೀಠಕ್ಕೆ ತಾಗಿಸ್ತಾ ಇದೆ. ಅದರಲ್ಲಿರುವ ಮುತ್ತುಗಳೆಲ್ಲ ದೇವರ ಪಾದದ ಮೇಲೆ ಬೀಳ್ತಾ ಇದೆ. ಅಷ್ಟು ಶ್ರೇಷ್ಠ ಅವರಿಗೆ. ದೇವರ ಪಾದ ಇರಲಿ, ಪಾದಪೀಠದ ಮೇಲೆ ಅಷ್ಟೊಂದು ಗೌರವ ಅವರಿಗೆ. ಅದರಿಂದಾಗಿ ಅಷ್ಟು ಬೆಲೆ ಬಾಳುವ ಕಿರೀಟದ ಬಗ್ಗೆಯೂ ಅವ್ರಿಗೆ ಗಮನ ಇಲ್ಲ. ಅದರಿಂದಾಗಿ ದೇವರ ಪಾದದ ಬಗ್ಗೆ ಆ ದೊಡ್ಡ ದೊಡ್ಡ ದೇವತೆಗಳಿಗೂ ಎಷ್ಟು ದೊಡ್ಡ ಗೌರವ. ಆದ್ದರಿಂದಾಗಿ ದೇವರ ಆ ಪಾದಕಮಲಕ್ಕೆ ನಾನು ನಮಸ್ಕಾರ ಮಾಡ್ತೇನೆ. ಮತ್ತಿನ್ನೇನು, ಹೃತ್ತಮ ಶಮನೆ
ಅರ್ಕಾಭಂ. ಹೃತ್ತಮ ಅಂದರೆ ಹೃದಯದ ಕತ್ತಲು. ಅಂದ್ರೇನು? ಹೃದಯದ ಕತ್ತಲು ಅಂದರೆ ಅಜ್ಞಾನ. ಅದನ್ನು ನಾಶ ಮಾಡೋದ್ರಲ್ಲಿ ಇದು ಸೂರ್ಯನಂತೆ ಇದೆ. ಸೂರ್ಯ ಹುಟ್ಟಿದ ಕೂಡಲೇ ಎಷ್ಟು ಕತ್ತಲಿರುತ್ತೆ, ಅದು ಪ್ರಪಂಚದ ಸಣ್ಣ ಸಣ್ಣ ಮೂಲೆಗಳಿಗೂ ಹೋಗಿ ಕತ್ತಲನ್ನು ಸೂರ್ಯನ ಕಿರಣ ಪರಿಹಾರ ಮಾಡುತ್ತೆ. ಹಾಗೆ ದೇವರ ಪಾದಕಮಲವನ್ನು ನೋಡಿದರೆ ಸಾಕು, ನಮ್ಮ ಹೃದಯದಲ್ಲಿರುವ ಎಲ್ಲ ಅಜ್ಞಾನದ ಕತ್ತಲು ಕೂಡ ಓಡಿ ಹೊರಟೋಗುತ್ತೆ. ಹೌದು, ಸೂರ್ಯನಂತೆ ಇದೆ ದೇವರ ಪಾದಕಮಲ. ಆದ್ದರಿಂದಾಗಿ ನಾನು ದೇವರ ಪಾದಕಮಲಕ್ಕೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ. ಇನ್ನು ದೇವರ ಪಾದಕಮಲಕ್ಕೆ ನಮಸ್ಕಾರ ಮಾಡಾಯಿತು. ಇನ್ನು ದೇವರ ನಿತಂಬಕ್ಕೆ ನಾನು ನಮಸ್ಕಾರ ಮಾಡ್ತೇನೆ. ದೇವರ ನಿತಂಬ ಅಂದರೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿದೆ. ಒಂದು ಸೊಂಟ ಅಂತ ಅರ್ಥ ಇದೆ, ಇನ್ನೊಂದು ತೊಡೆ ಅಂತ ಅರ್ಥ ಇದೆ, ಇನ್ನೊಂದು ನಾವು ಕೂಡುವ ಆಸನ ಅಂತಲೂ ಅರ್ಥ ಇದೆ. 3 ಅರ್ಥಗಳಿದೆ ಸಂಸ್ಕೃತದಲ್ಲಿ. ಇಲ್ಲಿ ಮಧ್ವಾಚಾರ್ಯರು ನಿತಂಬ ಅನ್ನೋ ಪದದಿಂದ ದೇವರ ಇಡೀ ಕಟಿ ಪ್ರದೇಶವನ್ನು ಅವರು ಹೇಳ್ತಾ ಇದ್ದಾರೆ. ಏನದು ವಿಶೇಷ ಅಂದರೆ, ದೇವರು ತನ್ನ ಸೊಂಟದಲ್ಲಿ ಅವನು ಬಂಗಾರದ ಬಣ್ಣದ ಬಟ್ಟೆಯನ್ನು ತೊಟ್ಟಿದ್ದಾನೆ. ಜಾಂಬೂನದ ಅಂಬರಾಧಾರಂ. ಅಂಬರ ಅಂದರೆ ಬಟ್ಟೆ, ಜಾಂಬೂನದ ಅಂದರೆ ಬಂಗಾರದ ಬಣ್ಣದ ಬಟ್ಟೆ. ಭೂಲೋಕದ ಬಂಗಾರ ಅಲ್ಲ, ಭೂಲೋಕದ ಬಂಗಾರಕ್ಕೆ ಸುವರ್ಣ ಅಂತ ಬೇರೆ ಶಬ್ದ ಇದೆ. ಜಾಂಬೂನದ ಅಂತಂದರೆ ದೇವತೆಗಳ ಬಂಗಾರಕ್ಕೆ ಜಾಂಬೂನದ ಅಂತ ಕರೀತಾರೆ. ಅದು ಶ್ರೇಷ್ಠ ಬಂಗಾರ. ಜಂಬೂ ಅಂತ ಒಂದು ಹಣ್ಣಿದೆ, ಆ ಹಣ್ಣು ಅದು ಕೆಳಗಡೆ ಬಿದ್ದಾಗ ಅದರ ರಸ ಒಂದು ನದಿಯಾಗಿ ಹರಿಯುತ್ತೆ. ದೇವತೆಗಳು ಆ ಹಣ್ಣಿನ ರಸದಿಂದ ತಮ್ಮ ಒಡವೆಗಳನ್ನು ತಯಾರು ಮಾಡಿಕೊಳ್ತಾರೆ. ಅದು ದೇವತೆಗಳ ಬಂಗಾರ. ಅದು ಯಾವತ್ತೂ ಕೂಡ ಮಂಕಾಗೋದೇ ಇಲ್ಲ, ಕಪ್ಪಾಗೋದೇ ಇಲ್ಲ. ಅಂಥ ಬಂಗಾರ ಜಾಂಬೂನದ ಅಂತ ಅದಕ್ಕೆ ಹೆಸರು. ಜಂಬೂ ನದಿಯಿಂದ ತಯಾರಿಸಿದ ಆಭರಣ ಜಾಂಬೂನದ. ಆ ಬಂಗಾರದಂತೆ ಬಹಳ ಚಂದದ ಬಣ್ಣದ ಬಟ್ಟೆಯನ್ನು ದೇವರು ತನ್ನ ಸೊಂಟದಲ್ಲಿ ಸುತ್ತಕೊಂಡಿದ್ದಾನೆ. ಅಂತಹ ದೇವರ ನಿತಂಬವನ್ನು, ಕಟಿಪ್ರದೇಶವನ್ನು ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಅದನ್ನು ದೇವರ ಸೊಂಟವನ್ನು ಈಶಿತುಹು ನಿತಂಬಂ ಚಿಂತ್ಯಂ, ದೇವರ ಕಟಿಪ್ರದೇಶವನ್ನು ಈ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು. ಮತ್ತಿನ್ನೇನು, ಸ್ವರ್ಣಮಂಜೀರ ಸಂವೀತಂ. ಮಂಜೀರ ಅಂತಂದರೆ ಶಬ್ದ ಮಾಡುವ ಪುಟ್ಟ ಪುಟ್ಟ ಗಂಟೆ. ಬಂಗಾರದ ಶಬ್ದ ಮಾಡುವ ಪುಟ್ಟ ಪುಟ್ಟ ಗಂಟೆಗಳಿರುವ ಆಭರಣವನ್ನು, ಅವನು ಒಡ್ಯಾಣವನ್ನು ತನ್ನ ಸೊಂಟದಲ್ಲಿ ಸುತ್ತಾಕೊಂಡಿದ್ದಾನೆ. ಆದ್ದರಿಂದಾಗಿ ಅಂಥ ಅದ್ಭುತವಾದ ದೇವರ ಕಟಿಪ್ರದೇಶವನ್ನು ನಾನು ಧ್ಯಾನ ಮಾಡ್ತೇನೆ. ಮತ್ತು ಅಲ್ಲ, ಆಭರಣ ಸುತ್ತಕೊಳ್ಳೋದು, ನಾವು ಆಭರಣ ಹಾಕ್ಕೊಳ್ತೀವಿ, ಅದರಲ್ಲೇನು ವಿಶೇಷ ಅಂತಂದರೆ, ದೇವರ ಆಭರಣ, ನಮ್ಮ ಆಭರಣ ಜಡ, ದೇವರ ಆಭರಣ ಜಡ ಅಲ್ಲ, ಅದು ಚೇತನ. ಯಾಕೆಂದರೆ ಪುರಂದರದಾಸರು ಹೇಳಲ್ವಾ, ಛತ್ರ ಚಾಮರ ಧ್ವಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಲಕ್ಷ್ಮೀದೇವಿಗೆ ದೇವರ ಎಷ್ಟು ಸೇವೆ ಮಾಡಿದ್ರೂ ಸಾಕಾಗಲ್ಲ. ಅವಳಿಗೊಂದು ಅತೃಪ್ತಿ ಕಾಡುತ್ತೆ. ನಮಗೆ ಹಣದ ವಿಷಯದಲ್ಲಿ ಅತೃಪ್ತಿ ಇದ್ದರೆ ಅವಳಿಗೆ ದೇವರ ಸೇವೆ ಮಾಡುವ ವಿಷಯದಲ್ಲಿ ಅತೃಪ್ತಿ. ದೇವರು ಅವಳಿಗೆ ಆ ಭಾಗ್ಯನ ಕೊಟ್ಟಿದ್ದಾನೆ. ಆದ್ದರಿಂದಾಗಿ ಅವಳು ದೇವರ ಆಭರಣ, ದೇವರ ಬಟ್ಟೆಯ ರೂಪದಲ್ಲೆಲ್ಲ ಅವಳು ದೇವರ ಮೈಗೆ ಸುತ್ತಕೊಂಡು ದೇವರ ಸೇವೆ ಮಾಡ್ತಿರ್ತಾಳೆ. ಲಕ್ಷ್ಮೀದೇವಿ ಇಷ್ಟು ಉತ್ಸಾಹದಿಂದ, ಇಷ್ಟು ಭಕ್ತಿಯಿಂದ ದೇವರ ಮೈಗೆ ಸುತ್ತಾಕೊಂಡಿದ್ದಾಳೆ ಅಂತಂದರೆ, ಆ ದೇವರು ಇನ್ನೆಷ್ಟು ದೊಡ್ಡವನಾಗಿದ್ದಾನೆ. ಲಕ್ಷ್ಮಿಯ ಪ್ರೀತಿಗೆ ಪಾತ್ರನಾಗಿರಬೇಕು ಅಂದರೆ ಇನ್ನೆಷ್ಟು ದೊಡ್ಡವನಾಗಿದ್ದಾನೆ. ಅದರಿಂದಾಗಿ ಅಂತಹ ದೇವರ ಕಟಿಪ್ರದೇಶವನ್ನು ನಾನು, ಊರುವನ್ನು, ತೊಡೆಯನ್ನು ನಾನು ನಮಸ್ಕಾರ ಮಾಡ್ತೇನೆ. ಮತ್ತು ಜಗದಂಬೆಯ ಆರೂಢಂ, ದೇವರ ತೊಡೆಯನ್ನು ನಾನು ಚಿಂತನೆ ಮಾಡ್ತೇನೆ. ಏನು ಅಂದರೆ, ಜಗತ್ತಿಗೆ ತಾಯಿಯಾದ ಲಕ್ಷ್ಮೀದೇವಿ ಆ ತೊಡೆಯಲ್ಲಿ ಕುಳಿತುಕೊಂಡಿದ್ದಾಳೆ. ಜಗದಂಬೆಯ ಆರೂಢಂ ನೋಡಿ ಇಲ್ಲಿ. ಅದರಿಂದಾಗಿ ಜಾಂಬೂನದ, ಇಲ್ಲಿ ನಿತಂಬ ಅನ್ನೋದಕ್ಕೆ 3 ಅರ್ಥ ಅಂತ ಹೇಳಿದ್ದಲ್ಲ, ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಈಶಿತುಹು ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತ್ಯಂ, ದೇವರ ನಿತಂಬವನ್ನು, ಆಸನವನ್ನು ಚಿಂತಿಸಬೇಕು. ಹೇಗೆ? ದೇವತೆಗಳ ಬಂಗಾರದಂತೆ ಮಿರಮಿರುಗುವ ಬಣ್ಣದ ರೇಷ್ಮೆ ಬಟ್ಟೆಯನ್ನು ಸುತ್ತಿಕೊಂಡ ದೇವರ ಆಸನವನ್ನು ನಾನು ಚಿಂತನೆ ಮಾಡಬೇಕು. ಆಮೇಲೆ
ಸ್ವರ್ಣಮಂಜೀರ ಸಂವೀತಂ ಆರೂಢಂ ನಿತಂಬಂ. ಬಂಗಾರದ ಕಿರುಗಂಟೆಗಳಿರುವ ಒಡ್ಯಾಣವನ್ನು ಧರಿಸಿರುವ ದೇವರ ಸೊಂಟವನ್ನು ನಾನು ಧ್ಯಾನ ಮಾಡ್ತೇನೆ. ಇನ್ನು ಜಗದಂಬೆಯ ಆರೂಢಂ ನಿತಂಬಂ, ಜಗತ್ತಿಗೆ ತಾಯಿಯಾದ ಲಕ್ಷ್ಮಿ ಕುಳಿತಿರುವ ದೇವರ ತೊಡೆಯನ್ನು ಧ್ಯಾನ ಮಾಡಬೇಕು. ಹೀಗೆ ದೇವರ ಒಂದೊಂದು ಅವಯವೂ ಕೂಡ ಯಾವುದು ನಿಕೃಷ್ಟ ಅಲ್ಲ, ಎಲ್ಲವೂ ಕೂಡ ಬಹಳ ಉಚ್ಚ. ದೋಷ ಇದ್ದರೆ ಅದು ನಿಕೃಷ್ಟ ಅಂತಾಗತ್ತೆ, ದೋಷವೇ ಇಲ್ಲ, ಅದರಿಂದಾಗಿ ಎಲ್ಲವೂ ಕೂಡ ಚಿಂತ್ಯವೇ ಆಗಿದೆ. ಈ ರೀತಿಯಾಗಿ ದೇವರನ್ನು ಉಪಾಸನೆ ಮಾಡಬೇಕು. ಇನ್ನು ಉದರಂ ಚಿಂತ್ಯಮೀಶಸ್ಯ ತನುತ್ವೇಪ್ಯಖಿಲಂಭರಂ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೇಯೈಕಯ. ಇನ್ನು ದೇವರ ಹೊಟ್ಟೆಯನ್ನು ಉದರಂ ಚಿಂತ್ಯಂ, ಈಶಸ್ಯ ಉದರಂ ಚಿಂತ್ಯಂ, ದೇವರ ಹೊಟ್ಟೆಯನ್ನು ಧ್ಯಾನ ಮಾಡಬೇಕು. ಹೇಗೆ ಧ್ಯಾನ ಮಾಡಬೇಕು ಅಂದರೆ ತನುತ್ವೇಪಿ ಅಖಿಲಂಭರಂ. ತನು ಅಂತಂದರೆ ಬಹಳ ಚಿಕ್ಕದು ಅಂತ. ದೇವರ ಸೊಂಟ ಬಹಳ ಸುಂದರ, ಬಹಳ ಚಿಕ್ಕದು, ಬಹಳ ಲಕ್ಷಣ, ಆದರೂ ಕೂಡ ಅಖಿಲಂಭರಂ, ಇಡೀ ಜಗತ್ತನ್ನು ಧರಿಸಿದೆ. ಭಾರಿ ವಿಚಿತ್ರ. ದೇವರು ಅಂತಂದ್ರೆ ಅತ್ಯಂತ ಆಶ್ಚರ್ಯ, ಅತ್ಯಂತ ಅದ್ಭುತ, ಅತ್ಯಂತ ವಿಚಿತ್ರ. ದೇವರ ಸೊಂಟ ಬಹಳ ಸಣ್ಣದು, ಆದರೂ ಕೂಡ ಇಡೀ ಜಗತ್ತನ್ನು ಧರಿಸಿದ್ದಾನೆ. ಅದರಿಂದಾಗಿ ದೇವರ ಅಂಥ ಪುಟ್ಟ ಹೊಟ್ಟೆಯನ್ನು ಧ್ಯಾನ ಮಾಡಬೇಕು. ಈ ರೀತಿಯಾಗಿ ಧ್ಯಾನ ಮಾಡಬೇಕು. ಆಮೇಲೆ ವಲಿತ್ರಯಾಂಕಿತಂ ನಿತ್ಯಂ, ಇನ್ನೇನಿದೆ ಅಂದರೆ ದೇವರ ಹೊಟ್ಟೆಯಲ್ಲಿ 3 ರೇಖೆಗಳಿದೆ, ಅದು ಲಕ್ಷಣ. ಹಣೆಯಲ್ಲಿ 3 ರೇಖೆಗಳಿರಬೇಕು, ಕಂಠದಲ್ಲಿ 3 ರೇಖೆ ಇರಬೇಕು, ಹೊಟ್ಟೆಯಲ್ಲಿ 3 ರೇಖೆ ಇರಬೇಕು. ಅದು ಲಕ್ಷಣಶಾಸ್ತ್ರದಲ್ಲಿ ಹೇಳಿದೆ. ಅಂಥ ವ್ಯಕ್ತಿ ಬಹಳ ಸುಂದರ ಅಂತರ್ಥ. ಅದರಿಂದಾಗಿ ಅಂಥ ಹೊಟ್ಟೆಯನ್ನು ಶ್ರೇಯೈಕಯ ನಿತ್ಯಂ ಉಪಗೂಢಂ, ಲಕ್ಷ್ಮೀದೇವಿ ಮಾತ್ರ ತನ್ನ ಕೈಯಿಂದ ಆ ಸೊಂಟವನ್ನು ಬಳಸಿ ಹಿಡ್ಕೊಂಡಿರ್ತಾಳೆ. ಅಂತಹ ಸುಂದರವಾದ ಹೊಟ್ಟೆಯನ್ನು ಎಲ್ಲರೂ ಕೂಡ ಧ್ಯಾನ ಮಾಡಬೇಕು ಅಂತ. ಇನ್ನು ಸ್ಮರಣೀಯಂ ಉರೋ ವಿಷ್ಣೋ ಇಂದಿರಾ ವಾಸಮುತ್ತಮೈಹಿ. ಇನ್ನು ದೇವರ ಉರಹ ಸ್ಮರಣೀಯಂ. ಉರಹ ಅಂತಂದರೆ ವಿಶಾಲವಾದ ಎದೆ. ದೇವರ ಎದೆಯನ್ನು ನಾವು ಯಾವಾಗಲೂ ಕೂಡ ಸ್ಮರಣೆ ಮಾಡಬೇಕು. ಏನಿದೆ ಅಲ್ಲಿ ವಿಶೇಷ ಅಂದರೆ ಇಂದಿರಾ ವಾಸಂ, ಯಾವಾಗಲೂ ಕೂಡ ಲಕ್ಷ್ಮೀದೇವಿ ವಾಸ ಮಾಡ್ತಾ ಇರ್ತಾಳೆ ದೇವರ ಎದೆಯಲ್ಲಿ. ಆದ್ದರಿಂದಾಗಿ ದೇವರ ಎದೆಯನ್ನು ಆ ರೀತಿಯಾಗಿ ಚಿಂತನೆ ಮಾಡಬೇಕು. ಮತ್ತಿನ್ನೇನು ವಿಶೇಷ ಅಂದರೆ ಅನಂತಂ, ದೇವರ ಎದೆ ಇದೆಯಲ್ಲ ಅದು ಅನಂತ, ಬಹಳ ವಿಸ್ತಾರ. ಎದೆ ಯಾವತ್ತೂ ಕೂಡ ವಿಶಾಲವಾಗಿರಬೇಕು, ವಿಶಾಲವಾಗಿರಬೇಕು, ಪುಷ್ಟವಾಗಿರಬೇಕು, ಉನ್ನತವಾಗಿರಬೇಕು, ವಿಶಾಲವಾಗಿರಬೇಕು. ದೇವರ ಎದೆ ಅಷ್ಟು ವಿಶಾಲ, ಅದು ಎಷ್ಟು ಅಂದರೆ ಅನಂತ. ದೇವರ ಒಂದೊಂದು ಅವಯವವೂ ಕೂಡ ಅನಂತ, ಬಹಳ ವಿಸ್ತಾರ, ಕಣ್ಣಿನಲ್ಲಿ ನಾವು ತುಂಬಿಕೊಳ್ಳಿಕ್ಕಾಗೋದಿಲ್ಲ. ಆದರೂ ಕೂಡ ಭಕ್ತರ ಉಪಾಸನೆಗಾಗಿ 2 ಭುಜಗಳ ನಡುವೆ ದೇವರು ತನ್ನ ಎದೆಯನ್ನು ಧರಿಸಿದ್ದಾನೆ. ಅಂದರೆ ಏನರ್ಥ? ಅಷ್ಟು ಪುಟ್ಟ ರೂಪವನ್ನು ತಗೊಂಡಿದ್ದಾನೆ ಅಂತ ಅರ್ಥ. ಕೃಷ್ಣ ರೂಪದಿಂದ, ರಾಮರೂಪದಿಂದ ದೇವರ ಒಂದೊಂದು ಅವಯವವೂ ಕೂಡ ಅನಂತ. ಆದರೆ ಅನಂತನಾದ ಭಗವಂತನನ್ನು ಹೇಗೆ ಕಣ್ಣಿಗೆ ತುಂಬಿಕೊಳ್ಳೋದು ಅಲ್ವಾ? ಒಂದು ಸಣ್ಣ ಇರುವೆ ತನ್ನ ಕಣ್ಣಲ್ಲಿ ಒಬ್ಬ ಮನುಷ್ಯನನ್ನು ತುಂಬಿಕೊಳ್ಳಿಕ್ಕಾಗಲ್ಲ. ಅಬ್ಬಬ್ಬ ಅಂದರೆ ಒಂದು ಹೆಬ್ಬೆರಳು ನೋಡುತ್ತಷ್ಟೇ ಅದು. ಹಾಗೆ ನಾವು ದೇವರ ವಿರಾಟ್ ರೂಪವನ್ನು ಹೇಗೆ ಅನಂತ ಹೇಗೆ ಕಣ್ಣು ತುಂಬಿಕೊಳ್ಳೋದು? ಅದರಿಂದಾಗಿ ದೇವರು ಅಂತವತ್ ಇವ, ಏನೋ ಒಂದು ಕೊನೆ ಇದೆ ಎಂಬಂತೆ 2 ಭುಜಗಳ ನಡುವೆ ದೇವರು ತನ್ನ ಎದೆಯನ್ನು ಧರಿಸಿದ್ದಾನೆ. ಅಂದ್ರೇನರ್ಥ? ರಾಮ, ಕೃಷ್ಣ, ಮತ್ಸ್ಯ, ಕೂರ್ಮ ಮೊದಲಾದ ಅವತಾರಗಳ ರೂಪದಲ್ಲಿ ತನ್ನನ್ನು ತಾನು ಚಿಕ್ಕದಾಗಿ ಭಕ್ತರ ಉಪಾಸನೆಗಾಗಿ ತೋರಿಸ್ಕೊಂಡಿದ್ದಾನೆ. ಇನ್ನು ದೇವರ 4 ತೋಳುಗಳನ್ನು ನೆನಿಬೇಕು. ಹೇಗೆ ನೆನಿಬೇಕು? ಶಂಖ ಚಕ್ರ ಗದಾ ಪದ್ಮ ಧರಾಹ ಚಿಂತ್ಯಾಹ ಹರೇಹ ಭುಜಾಹ. ದೇವರ ಭುಜಗಳು ಯಾವಾಗಲೂ ಕೂಡ ಚಕ್ರ, ಶಂಖ, ಗದ, ಪದ್ಮಗಳನ್ನು ಧರಿಸಿದೆ. ಹೆದರಿಕೆಯಿಂದ ಧರಿಸಿರೋದಲ್ಲ, ಆ ಪ್ರತಿ ಆಯುಧಗಳಿಗೂ ಕೂಡ ಒಬ್ಬೊಬ್ಬ ಅಭಿಮಾನಿ ದೇವತೆ ಇದ್ದಾನೆ. ಅವನಿಗೆ ಸಂತೋಷ ಆಗಬೇಕು ಅಂತ ಆಯುಧಗಳನ್ನು ಇಟ್ಕೊಂಡಿರ್ತಾನೆ. ಅವನಿಗೆ ಸೇವಾ ಭಾಗ್ಯ ಕೊಡಬೇಕಲ್ವಾ? ಅದಕ್ಕಾಗಿ ಅವನು ಆಯುಧಗಳನ್ನು ಧರಿಸಿದನೇ. ಅದು ಹೇಗಿದೆ ದೇವರ ತೋಳು? ಪೀನವೃತ್ತ, ದುಂಡಾಗಿದೆ. ಪೀನ ಪುಷ್ಟವಾಗಿದೆ, ಆದರೆ ಒಂದು ದುಂಡಾಗಿದೆ.
ಒಳ್ಳೆ ಹೆಬ್ಬಾವಿನಂತೆ ಕ್ರಮವಾಗಿ ಸಣ್ಣದಾಗ್ತಾ ಬರುತ್ತೆ. ಇದ್ದಕ್ಕಿದ್ದಂತೆ ಇಲ್ಲಿ ದಪ್ಪ ಇರುತ್ತೆ, ಇದ್ದಕ್ಕಿದ್ದಂತೆ ಇಲ್ಲಿ ಸಣ್ಣ, ಅಥವಾ ಇಲ್ಲೆಲ್ಲ ಚೆನ್ನಾಗಿರುತ್ತೆ, ಇಲ್ಲಿ ಬಂದರೆ ಕೈ ಬಹಳ ಸಣ್ಣ, ಹಾಗೆಲ್ಲ ಇಲ್ಲ. ಕ್ರಮವಾಗಿ ಉರುಟಾಗಿ ಇರುತ್ತೆ, ನರ ಎಲ್ಲ ಉಬ್ಕೊಂಡಿರೋದಿಲ್ಲ. ನಾವು ದೇವರ ಪುಷ್ಟವಾದ ತೋಳು ಅಂದರೆ ಈಗಿನ ಜಿಮ್ನಿಂದ ತರಬೇತಿ ಪಡೆದಿರೋ ಪುರುಷರ ತೋಳುಗಳನ್ನು ನಾವು ನೆನೆಸ್ಕೊಳ್ಬಾರ್ದು. ಅದು ಅವಲಕ್ಷಣ. ಅದು ನರಗಳೆಲ್ಲ ಉಬ್ಬಿರತ್ತೆ, ಮತ್ತು ಆ ಪುಷ್ಟಿಯಿಂದ ಅವ್ರಿಗೇನು ಪ್ರಯೋಜನ ಇರಲ್ಲ. ಅವ್ರಿಗೆ ಹಲ್ಲು ಉಜ್ಗೊಳ್ಳಿಕ್ಕಾಗಲ್ಲ, ಅಥವಾ ಅವ್ರ ಬೆನ್ನನ್ನು ಅವ್ರು ಕೆರ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ನಾವು ಮನುಷ್ಯರ ಪುಷ್ಟ ತೋಳನ್ನು ನಾವು ನೆನೆಸ್ಕೊಳ್ಬಾರ್ದು. ದೇವರದು ಅಂದರೆ ಬಹಳ ಜ್ಞಾನಾನಂದಮಯವಾಗಿರುತ್ತೆ, ಉರುಟಾಗಿರುತ್ತೆ, ಕ್ರಮವಾಗಿ ಸಣ್ಣದಾಗಿರುತ್ತೆ. ಅದರಿಂದಾಗಿ ಅಂಥ ದೇವರ ಸುಂದರವಾದ ತೋಳುಗಳನ್ನು ನೆನೆಸ್ಕೊಳ್ಬೇಕು. ಮತ್ತೇನು ಗೊತ್ತಾ, ಅದಕ್ಕೆ ಒಂದೇ ಕೆಲಸ, ಬೇರೆ ಕೆಲಸನೇ ಗೊತ್ತಿಲ್ಲ. ತೋಳುಗಳಿಗೆ ಮಾಡೋಕ್ಕೆ ಒಂದೇ ಕೆಲಸ ಗೊತ್ತಿರೋದು. ಏನು ಅಂದರೆ ಜಗದ್ರಕ್ಷ ಕೇವಲ ಉದ್ಯೋಗಿನಃ. ಅದಕ್ಕೆ ಜಗತ್ತನ್ನು ರಕ್ಷಣೆ ಮಾಡೋದೇ ಒಂದು ಕೆಲಸ. ಯಾವಾಗಲೂ ಅದೊಂದೇ ಕೆಲಸ ಮಾಡೋದು, ಇನ್ಯಾವ ಕೆಲಸನೂ ಮಾಡಲ್ಲ. ಇನ್ಯಾವ ಕೆಲಸ ಮಾಡಲಿಕ್ಕೂ ಗೊತ್ತಿಲ್ಲ ಅದಕ್ಕೆ. ಜಗದ್ರಕ್ಷ ಕೇವಲ ಉದ್ಯೋಗಿನಃ. ಅದರಿಂದಾಗಿ ದೇವರ ಅಂಥ ಉರುಟಾದ ಸುಂದರವಾದ ಪುಷ್ಟವಾದ ಚಕ್ರಶಂಖ ಗದಾ ಪದ್ಮಗಳನ್ನು ಧರಿಸಿದ ದೇವರ ತೋಳುಗಳನ್ನು ಯಾವಾಗಲೂ ಕೂಡ ಸ್ಮರಣೆ ಮಾಡಬೇಕು. ಹಾಗೆ ಸ್ಮರಣೆ ಮಾಡಿದ್ವಿ ಅಂತಾದರೆ ನಾವು ಕುಟುಂಬದ ಭಾರವನ್ನು ಹೊರಲಿಕ್ಕೆ ನಮಗೂ ಸಾಧ್ಯ. ದೇವರ ಆ ಶಕ್ತಿಯನ್ನು ಕೊಡ್ತಾನೆ. ಏಕೆಂದರೆ ಯೇ ಯಥಾ ಮಾಂ ಪ್ರಪದ್ಯಂತೆ ತಾನಸ್ತಥೈವ ಭಜಾಮ್ಯಹಂ. ಕೂಡು ಕುಟುಂಬದಲ್ಲಿ ಎಷ್ಟೇ ಜನರಿರಲಿ, ಎಲ್ಲರೂ 3 ಹೊತ್ತು ಸುಖವಾಗಿ ಸಮೃದ್ಧವಾಗಿ ಹಾಲು ಬೆಣ್ಣೆ ಮೊಸರು ತುಪ್ಪಗಳಿಂದ ಕೂಡಿದ ಸುಗ್ರಾಸ ಭೋಜವನ್ನು ಉಣ್ಲಿಕ್ಕೆ ದುಡಿಲಿಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿಯನ್ನು ದೇವರು ನಮ್ಮ ತೋಳುಗಳಿಗೆ ಕೊಡ್ತಾನೆ. ನಾವು ಕೂಡ ಸಂಸಾರವನ್ನು ಸುಗಮವಾಗಿ ತೂಗಿಸ್ಬೋದು. ಯಾಕೆಂದರೆ ದೇವರು ಯೇ ಯಥಾ ಮಾಂ ಪ್ರಪದ್ಯಂತೆ ತಾನಸ್ತಥೈವ ಭಜಾಮ್ಯಹಂ ಅಂತ ಹೇಳಿದಾನಲ್ವ ದೇವರು. ಅದರಿಂದಾಗಿ ಅಷ್ಟು ಚಂದವಾದ ಸುಂದರವಾದ ತೋಳುಗಳನ್ನು ಹೀಗೆ ಚಿಂತನೆ ಮಾಡಬೇಕು ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ. ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯಾಖಿಲಾ ವೇದಾಃ ಉದ್ಗೀರ್ಯಂತೆ ಅನಿಶಂ ಯತಃ. ದೇವರ ಕಂಠವನ್ನು ಯಾವಾಗಲೂ ಚಿಂತನೆ ಮಾಡಬೇಕು. ಏನಲ್ಲಿ ವಿಶೇಷ ಅಂದರೆ ಭಾಸ್ವತ್ ಕೌಸ್ತುಭ ಭಾಸಕ, ಹೊಳೆಯುವ ಕೌಸ್ತುಭ ಮಣಿ ಇದೆ, ಅದಕ್ಕೆ ಮೆರಗನ್ನು ಕೊಡ್ತಾ ಇದೆ ಈ ಕಂಠ. ಅದಕ್ಕೆ ಮೆರಗನ್ನು ಕೊಡ್ತಾ ಇದೆ ಕೌಸ್ತುಭ ಮಣಿ. ಬ್ರಹ್ಮದೇವರು ಕೌಸ್ತುಭ ಮಣಿ ಎನ್ನುವ ಆಭರಣದ ರೂಪ ತಾಳಿದ್ದಾರೆ. ಅದರಿಂದ ದೇವರ ಕಂಠದಲ್ಲಿ ಯಾವಾಗಲೂ ಇದ್ದಾರೆ. ಕೌಸ್ತುಭ ಮಣಿಗೆ ಅಭಿಮಾನಿ ದೇವತೆ ಯಾರು? ಅದೊಂದು ರತ್ನ, ಅದು ಕೌಸ್ತುಭ ಅಂತ ರತ್ನ. ಅದಕ್ಕೆ ಬ್ರಹ್ಮದೇವರು ಅಭಿಮಾನಿ ದೇವತೆಗಳು. ಆ ಕೌಸ್ತುಭ ಅನ್ನೋ ರತ್ನದ ರೂಪದಲ್ಲಿ ದೇವರ ಕಂಠದಲ್ಲಿ ಯಾವಾಗಲೂ ಇದ್ದು ಆನಂದವನ್ನು ಪಡಿತಾ ಇರ್ತಾರೆ. ಅದರಿಂದಾಗಿ ಕೌಸ್ತುಭ ಮಣಿಯಿಂದ ದೇವರ ಕೊರಳಿಗೆ ಸೌಂದರ್ಯ ಅಲ್ಲ, ದೇವರ ಕೊರಳಿನಿಂದ ಕೌಸ್ತುಭ ಮಣಿಗೆ ಸೌಂದರ್ಯ. ಯಾಕೆಂದರೆ ನಾವೆಲ್ಲ ಒಳ್ಳೆ ಚಂದದ ಬಟ್ಟೆಯನ್ನು ಧರಿಸ್ತೀವಿ, ಚಂದದ ಆಭರಣವನ್ನು ಧರಿಸ್ತೀವಿ. ಯಾಕೆ? ನಮ್ಮಲ್ಲಿ ಇಲ್ಲದ ಸೌಂದರ್ಯ ಹುಟ್ಲಿ ಅಂತಾರೆ. ಆದರೆ ದೇವರು ತಾನು ಚಂದ ಕಾಣಲಿಕ್ಕೆ ಆಭರಣ ಧರಿಸ್ಕೊಳ್ಳೋದಲ್ಲ, ಬಟ್ಟೆ ಧರಿಸ್ಕೊಳ್ಳೋದಲ್ಲ. ದೇವರು ಬಟ್ಟೆ ಇಲ್ದಿದ್ರೂ ಚಂದ, ಬಟ್ಟೆ ಹಾಕ್ಕೊಂಡ್ರೂ ಚಂದ. ಬುದ್ಧಾವತಾರದಲ್ಲಿ ನಗ್ನನಾಗಿಯೇ ಇದ್ದ, ಆದರೂ ಚಂದ. ರಾಮಾವತಾರ ಅದಕ್ಕೆ ಸ್ಪಷ್ಟ ಉದಾಹರಣೆ. ರಾಮಾವತಾರ, ರಾಮ ಕಾಡಿಗೆ ಹೋಗಬೇಕಾದ್ರೆ ಅವನಿಗೆ 17 ವರ್ಷನೋ ಏನೋ, 14 ವರ್ಷ ವನವಾಸ ಮುಗಿಸಿ ಬಂದಾಗ ಅವನಿಗೆ 31 ವರ್ಷ 32 ವರ್ಷ ಆಗಿತ್ತು. ನೋಡಿ, ಹೋಗಬೇಕಾದ್ರೆ 17 ವರ್ಷದ ಆಗತಾನೆ ಚಿಗುರು ಮೀಸೆಯ ಹುಡುಗ ಕಾಡಿಗೆ ಹೋಗಿತ್ತು. 14 ವರ್ಷ ಕಳೆದು ಬಂದಿದ್ದಾನೆ. ಈಗ ಪ್ರೌಢನಾದ ಯುವಕ ಪ್ರೌಢ. ಆದರೆ ಕಾಡಿನಲ್ಲಿ ಬಿಸಿಲಲ್ಲಿ ಬೆಂದಿದ್ದಾನೆ, ಮಳೆಯಲ್ಲಿ ನೆನೆದಿದ್ದಾನೆ, ಚಳಿಯಲ್ಲಿ ನಡಗಿದ್ದಾನೆ. ಅಂದ್ರೆ ಅರ್ಥ ಏನು? ಅವನು ಯಾವುದೇ ವಿಧವಾದ ಉತ್ತಮವಾದ ಬಟ್ಟೆಯನ್ನು ಧರಿಸ್ತಾ ಇರಲಿಲ್ಲ, ಒರಟಾದ ನಾರುಮಡಿಯನ್ನು ಧರಿಸಿದ್ದ. ಅರಣ್ಯದಲ್ಲಿ ಬೆಚ್ಚಗಿನ ಯಾವ ಗೋಡೆಯೂ ಇರಲಿಲ್ಲ, ಗುಡಿಸಲಿತ್ತು, ಬೇಕಾದಷ್ಟು ಗಾಳಿ ಬರ್ತಾ ಇತ್ತು, ಇವೆಲ್ಲ ಆಗಿದೆ. ಆದರೂ ರಾಮನ ಚರ್ಮದ ಕಾಂತಿ ಅದು ತಗ್ಗಿಲ್ಲ, ಅದೇ ಹೊಳಿತಾ ಇದೆ. ರಾಮ ಎಣ್ಣೆ ಹಚ್ಚಿರಲಿಲ್ಲ, ತಲೆ ಬಾಚ್ತಾ ಇರಲಿಲ್ಲ, ಆದರೂ ರಾಮನ ಕೂದಲು ಬೆಳಗಾಗಿಲ್ಲ.
ರಾಮನ ಮುಖದಲ್ಲಿ ಸುಕ್ಕಿಲ್ಲ. ಅದು ಎಲ್ಲ ನಾಟಕ. ಅದು ತುಂಬ ಚಿಂತೆ ಇದ್ದರೆ ನಮಗೆ ಮುಖದಲ್ಲೆಲ್ಲ ನಿದ್ದೆ ಬರದೇನೆ ಮುಖದ ಈ ಕಣ್ಣಿನ ಸುತ್ತ ಕಪ್ಪು ಹೊರತಲ್ಲ ಬೆಳೆಯುತ್ತೆ ಅಲ್ವಾ, ಮುಖದ ಕಾಂತಿ ತಗ್ಗುತ್ತೆ, ಚರ್ಮದಲ್ಲಿ ಸುಕ್ಕಾಗತ್ತೆ, ಆಮೇಲೆ ತಲೆ ಮೇಲೆ ಬೇಗ ಚಿಂತೆ ಮಾಡ್ತಾ ಇದ್ದರೆ ಕೂದಲೆಲ್ಲ ನೆರೆಯುತ್ತೆ. ಆದರೆ ರಾಮನಿಗೆ ಅದು ಯಾವುದೂ ಆಗಲಿಲ್ಲ. ರಾಮ ಸೀತೆ ಕಳೆದೋದ್ಲು ಅಂತ ದುಃಖ ಪಟ್ಟಿದ್ರೆ ತಾನೇ ಆಗೋದು. ದುಃಖ ಅನ್ನೋದು ನಾಟಕ ಅಂತ ಇದರಿಂದಲೇ ಗೊತ್ತಾಗ್ತಾ ಇದೆ. ಯಾಕೆಂದರೆ ಅವನು ಸೀತೆಯನ್ನು ಕರ್ಕೊಂಡು ಬಂದಮೇಲೆ ಗಡ್ಡ ಮೀಸೆ ಎಲ್ಲ ಚೆನ್ನಾಗಿ ಬಿಟ್ಟಿದ್ದ. ಈ ಚಿತ್ರದಲ್ಲಿ ನೋಡೋ ಥರ ಯಾವಾಗಲೂ ಗಡ್ಡ ಮೀಸೆನೇ ಬರೋದಿಲ್ಲ ಅನ್ನೋ ಥರ ಇರ್ತಾರೆ. ಅಲ್ಲಿ ಗಡ್ಡ ಮೀಸೆ ಎಲ್ಲ ಚೆನ್ನಾಗಿ ಬಿಟ್ಟಿದ್ದ, ಜಟೆ ಕಟ್ಟಿದ್ದ. ಆದರೆ ಸೀತೆಯನ್ನು ಕರ್ಕೊಂಡು ಬಂದಾಗ ನಂದಿಗ್ರಾಮಕ್ಕೆ ಜನರೆಲ್ಲರೂ ಕೂಡ ನೋಡಿ ಆಶ್ಚರ್ಯದಿಂದ ಉದ್ಗಾರ ಮಾಡ್ತಾರೆ. ಅಲ್ಲ, ರಾಜಕುಮಾರನಾದ ರಾಮ ನಾಡಿನಿಂದ ಕಾಡಿಗೆ ಹೋದಾಗ ಎಷ್ಟು ಮುದ್ದಾಗಿದ್ದ, ಈಗ ಕಾಡಿನಿಂದ ನಾಡಿಗೆ ಬಂದಾಗಲೂ ಅಷ್ಟೇ ಮುದ್ದಾಗಿದ್ದಾನಲ್ಲ, ಏನೇನು ಅಂತ ಆಶ್ಚರ್ಯದಿಂದ ನೋಡಿದ್ರು. ಆಗ ರಾಮನ ಮೈ ಮೇಲೆ ಬೆಲೆ ಬಾಳುವ ಆಭರಣಗಳಿರಲಿಲ್ಲ, ಪಟ್ಟೆ ಪೀತಾಂಬರಗಳಿರಲಿಲ್ಲ, ಅವನೇನು ಸುಗಂಧ ದ್ರವ್ಯಗಳನ್ನು ತನ್ನ ದೇಹಕ್ಕೆ ಚುಮುಕಿಸಿಕೊಂಡಿರಲಿಲ್ಲ, ಏನಿಲ್ಲ. ಅಸಹ್ಯವಾದ ಬೆವರಿಲ್ಲ, ಏನಿಲ್ಲ, ಯಾವ ಆಭರಣಗಳೂ ಇಲ್ಲದೇನೆ ಅವನಷ್ಟು ಚಂದ ಕಾಣ್ತಾ ಇದ್ದ. ಇದು ಅಯೋಧ್ಯೆಯ ಜನರ ಉದ್ಗಾರ. ಅದರಿಂದಾಗಿ ಅದಕ್ಕೆ ಮಧ್ವಾಚಾರ್ಯರು ಅದನ್ನು ಸ್ಪಷ್ಟ ಹೇಳಿದ್ರು. ಭಾಸ್ವತ್ ಕೌಸ್ತುಭ ಭಾಸಕಂ ಹೇಳಿದ್ರು. ಕೌಸ್ತುಭ ಮಣಿಯಿಂದ ಇವನಿಗೇನಾರು ಸೌಂದರ್ಯ ಇತ್ತಿದ್ರೆ ಭಾಸ್ವತ್ ಕೌಸ್ತುಭ ಭಾಸಃ ಅಂತ ಹೇಳ್ತಾ ಇದ್ರು. ಆಭಾಸಃ ಅಂದರೆ ಅದರಿಂದ ಮಿನುಗೋನು ಅಂತ ಅರ್ಥ. ಭಾಸಕ ಅಂದರೆ ಅದಕ್ಕೆ ಮೆರುಗನ್ನು ಕೊಡೋನು ಅಂತ ಅರ್ಥ. ಭಾಸ್ವತ್ ಕೌಸ್ತುಭ ಭಾಸಕಂ ಅಂತ. ಮತ್ತು ಇನ್ನೇನು ವಿಶೇಷ, ವೈಕುಂಠಸ್ಯ ಅಖಿಲಾ ವೇದಾಃ ಉದ್ಗೀರ್ಯಂತೆ ಅನಿಶಂ ಯತಃ. ವೈಕುಂಠ ಅಂತ ದೇವರಿಗೆ ಹೆಸರು. ಯಾಕೆಂದರೆ ವಿಕುಂಠ ಯಾವುದೇ ವಿಧವಾದ ಕುಂಠತೆ ಇಲ್ಲ, ದೋಷ ಇಲ್ಲ, ಅದರಿಂದಾಗಿ ವೈಕುಂಠ ಅಂತ. ದೇವರ ಕಂಠದಿಂದ ಯಾವಾಗಲೂ ಕೂಡ ವೇದಗಳು ಹೊರಗೆ ಬರ್ತಾನೇ ಇರುತ್ತೆ, ಸುಸ್ತೇ ಆಗಲ್ಲ ಅವನಿಗೆ. ಇದನ್ನು ವಿಶೇಷವಾಗಿ ಹೆಚ್ಚಾಗಿ ಈ ಕಂಠವನ್ನು ಉಪಾಸನೆ ಮಾಡಬೇಕಾದವರು ಟೀಚರ್ಸ್, ಸಂಗೀತಗಾರರು. ಯಾಕೆಂದರೆ ಸಂಗೀತಗಾರರಾದರೂ ಕಾರ್ಯಕ್ರಮ ಇದ್ದಾಗ ಹೇಳ್ತಾರೆ, ಟೀಚರ್ಸ್ಗೆ ಮಕ್ಕಳ ಜೊತೆ ಕೂಗಾಡಿ ಆಡಿ 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 ಕಂಠದ ಶಕ್ತಿಯೆಲ್ಲ ಕಳೆದು ಹೋಗುತ್ತೆ. ಡಾಕ್ಟ್ರ್ ಹತ್ರ ಹೋದರೆ ವೋಕಲ್ ಕಾರ್ಡ್ ಇನ್ನೇನು ಹೋಗುತ್ತೆ, ರೆಸ್ಟ್ ತೊಗೊಳ್ಬೇಕು ಅಂತಾರೆ. ರೆಸ್ಟ್ ತೊಗೊಂಬಿಟ್ರೆ ಸಂಬಳ ಕೊಡೋರು ಯಾರು? ಆದರೆ ಅವರು ಇದನ್ನು ವಿಶೇಷವಾಗಿ ಉಪಾಸನೆ ಮಾಡಬೇಕು. ಯಾಕೆಂದರೆ ದೇವರ ಕಂಠದಿಂದ ವಿಶ್ರಾಂತಿಯೇ ಇಲ್ಲ, ನಿರಂತರವಾದ ವೇದ ಹೊರಗೆ ಬರ್ತಾನೇ ಇರುತ್ತೆ. ಆದರೂ ಅವನಿಗೆ ಸುಸ್ತೇ ಆಗಲ್ಲ, ಶ್ರುತಿ ಕಡಿಮೆ ಆಗೋದಿಲ್ಲ, ಸ್ವರ ಗೊಗ್ಗರು ಆಗೋದಿಲ್ಲ, ಒಮ್ಮೆ ವೇಗ ಒಮ್ಮೆ ನಿಧಾನ ಏನೂ ಅಲ್ಲ, ಒಂದೇ ಗತಿಯಲ್ಲಿ ಒಂದೇ ಶ್ರುತಿಯಲ್ಲಿ ಸಮುದ್ರದ ಘೋಷದಂತೆ ನಿರಂತರವಾಗಿ ವೇದ ಅವನ ಕಂಠದಿಂದ ಹೊರಗೆ ಬರ್ತಾನೇ ಇರುತ್ತೆ. ಕಂಠ ನೋಡೋಕ್ಕೂ ಸುಂದರವಾಗಿದೆ. ಶಂಖದಂತೆ ನುಣುಪು, ಶಂಖ ಕಠಿಣ ಆದರೆ ನುಣುಪು, ಅದು ಮೃದು ಅಲ್ಲ, ಆದರೆ ನುಣುಪು. ಶಂಖದ ಮೈ ಮುಟ್ಲಿಕ್ಕೆ ಭಾರಿ ಚಂದ, ಆದರೆ ಶುಭ್ರ ಬೆಳ್ಳಿಗಿರುತ್ತೆ. ದೇವರ ಕಂಠ ಶಂಖದಂತೆ ನುಣುಪು, ದುಂಡುಗಿರುತ್ತೆ. ಈ ಥರ ಎಲ್ಲ ಮೂಳೆಗಳೆಲ್ಲ ಕಾಣೋದಿಲ್ಲ. ನುಣುಪು ಚಂದ, ಆದರೆ ಒಳಗಡೆ ಶಕ್ತಿಯೂ ಹಾಗೇ ಇದೆ. ಕಂಠದ ಶಕ್ತಿಯೂ ಚೆನ್ನಾಗಿದೆ ಮತ್ತು ಸುಂದರವೂ ಹೌದು. ಇಂಥ ಕಂಠವನ್ನು ಎಲ್ಲರೂ ಕೂಡ ಉಪಾಸನೆ ಮಾಡಬೇಕು, ಹೀಗೇ ಉಪಾಸನೆ ಮಾಡಬೇಕು ಅಂತ. ಇನ್ನು ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತಕಾಂತಿಮತ್ ಭವತಾ ಪಾಪನೋ ದೀಡ್ಯಂ ಶ್ರೀಪತೇರ್ ಮುಖಪಂಕಜಂ. ಇನ್ನು ದೇವರ ಮುಖಕಮಲವನ್ನು ಯಾವಾಗಲೂ ಕೂಡ ಸ್ಮರಣೆ ಮಾಡಬೇಕು. ದೇವರ ಮುಖವು ಕಮಲದಷ್ಟೇ ಚಂದ. ಏನದು ವಿಶೇಷ ಅಂದರೆ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್. ಯಾಮಿನಿ ಅಂತಂದ್ರೆ ರಾತ್ರಿ ಅಂತ, ನಾಥ ಅಂದರೆ ಒಡೆಯ. ರಾತ್ರಿಗೆ ಒಡೆಯ ಯಾರು? ಚಂದ್ರ. ಒಬ್ಬ ಚಂದ್ರನೇ ಭಾರಿ ಬೆಳಕನ್ನು ಕೊಡ್ತಾನೆ. ಹುಣ್ಣಿಮೆಯ ಶುಕ್ಲ ಪಕ್ಷದಲ್ಲಿ ಒಬ್ಬ ಚಂದ್ರನೇ ಭಾರಿ ಬೆಳಕನ್ನು ಕೊಡ್ತಾನೆ. ಇನ್ನು ಯಾಮಿನೀನಾಥ ಸಹಸ್ರ, 1000 ಚಂದ್ರರು ಒಟ್ಟಿಗೆ ಉದಯಿಸಿದ್ರೆ ಏನೊಂದು ಸೌಂದರ್ಯ, ಏನೊಂದು ಬೆಳಕಿರುತ್ತೆ. ಆ ಬೆಳಕನ್ನು ದೇವರು ಮೀರಿಸ್ತಾನೆ. ಅಮಿತ ಕಾಂತಿಮತ್. ಮಿತ ಅಂತಂದರೆ ಅದಕ್ಕೊಂದು ಕೊನೆ ಇದೆ ಅಂತ ಅರ್ಥ, ಮಿತಿ ಇದೆ ಅಂತ ಅರ್ಥ. ಅಮಿತ ಅಂದರೆ ಅದಕ್ಕೆ ಕೊನೆಯೇ ಇಲ್ಲ ಅಂತ ಅರ್ಥ. 1000 ಚಂದ್ರರು ಒಟ್ಟಿಗೆ ಉದಯಿಸಿದರೆ
ಎಷ್ಟು ಸೌಂದರ್ಯ, ಎಷ್ಟು ಬೆಳಕಿರುತ್ತೋ ಆ ಸೌಂದರ್ಯ ಬೆಳಕುಗಳನ್ನು ಮೀರಿಸುವ ಅಮಿತವಾದ ಕೊನೆಯೇ ಇಲ್ಲದ ಸೌಂದರ್ಯ ಬೆಳಕು ದೇವರಿಗೆ ಇದೆ ಅಂತರ್ಥ ಅಲ್ವಾ. ಚಂದ್ರನ ನೋಡಿ, ಅಮಾವಾಸ್ಯೆ ದಿನ ಭಾರಿ ಕತ್ತಲಿರುತ್ತೆ. ನಮಗೀಗ ಚಂದ್ರನ ಬೆಳಕಿನ ಲಾಭವೇ ನಮಗೆ ಗೊತ್ತಿಲ್ಲ, ಅಷ್ಟು ದುರದೃಷ್ಟವಂತರಾಗ್ಬಿಟ್ಟಿದ್ದೇವೆ. ಯಾಕೆಂದರೆ ರಸ್ತೆಲೆಲ್ಲ ಬೇಕಾದಷ್ಟು ಕಣ್ಣು ಕುಕ್ಕೋ ಬಲ್ಪ್ಗಳಿರುತ್ತೆ. ಹಳೆ ಕಾಲದವ್ರಿಗೆ ಗೊತ್ತು, ಶರದೃತು ಬಂದರೆ ಸಾಕು. ಋತುಗಳಲ್ಲಿ ಶರದೃತುವಿನ ಹುಣ್ಣಿಮೆ ಅಂತಂದರೆ ಭಾರಿ ಚಂದ, ಚಂದ್ರನ ಬೆಳಕು ಭಾರಿ ಇರುತ್ತೆ. ಶರತ್ಕಾಲದ ಹುಣ್ಣಿಮೆ ಯಾವಾಗಲೂ ತಗೊಳ್ತಾರೆ. ಎಲ್ಲ ಕವಿಗಳು ಕೂಡ ಶರದೃತುವಿನ ಬೆಳದಿಂಗಳನ್ನು ತಮ್ಮ ಕಾವ್ಯಕ್ಕೆ ಬಳಸ್ಕೊಳ್ತಾರೆ. ತಮ್ಮ ಕಾವ್ಯದ ನಾಯಕಿಯನ್ನೋ ನಾಯಕನನ್ನೋ ಹೊಗಳಬೇಕಾದ್ರೆ ಶರತ್ಕಾಲದ ಚಂದ್ರನಂತೆ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಶರತ್ಕಾಲದ ಚಂದ್ರ ಭಾರಿ ಚಂದ, ಅದಕ್ಕೋಸ್ಕರ ಅವಾಗಲೇ ಬೆಳದಿಂಗಳೂಟ ಅಂತ ಹಳೆ ಕಾಲದಲ್ಲಿ ಮಾಡ್ತಾಯಿದ್ರು. ನಗರದಿಂದ, ಊರಿನಿಂದ ಹೊರಗೆ ತೋಟದ ಮಧ್ಯೆಯೋ ಕಾಡಿನ ಮಧ್ಯೆಯೋ ಒಂದು ವನಭೋಜನ ಮಾಡಿ ಬರ್ತಾಯಿದ್ರು. ಆಗ ಯಾವ ಬೆಳಕು, ದೀಪ ಎಲ್ಲ ತೊಗೊಂಡು ಹೋಗ್ತಾ ಇರಲಿಲ್ಲ, ಕರೆಂಟ್ ಬಲ್ಪ್ ಇರಲಿಲ್ಲ, ಏನಿಲ್ಲ. ಸಹಜವಾಗಿ ಚಂದ್ರನ ಬೆಳಕು. ಚಂದ್ರನ ಅಷ್ಟು ಬೆಳಕು ಕೊಟ್ಟರೂ ಕೂಡ ಮೈ ಸುಡೋಲ್ಲ, ತಂಪು. ಚಂದ್ರನ ಬೆಳಕು ತಂಪು, ಮೈ ಸುಡೋಲ್ಲ, ಆದರೆ ಬೆಳಕು ಮಾತ್ರ ಭಾರಿ ಬರ್ತಾ ಇರುತ್ತೆ. ಹಾಗೆ ದೇವರು 1000 ಚಂದ್ರರನ್ನೂ ಮೀರುವ ಬೆಳಕನ್ನು ಚೆಲ್ತಾ ಇದ್ರೂ ಕೂಡ ದೇವರ ಮುಖ ಮೈ ಸುಡೋದಿಲ್ಲ. ಕಣ್ಣಿಗೆ ಬಹಳ ತಂಪು ತಂಪು ತಂಪು. ನೋಡಿ, ಸಾಮಾನ್ಯ ಲೈಟ್ ಆರಿಸಿರ್ತಾರೆ, ಮಲಗಿರ್ತಾರೆ, ಇನ್ನೂ ನಿದ್ದೆ ಹತ್ತಿರಲ್ಲ, ನಿದ್ದೆ ಹತ್ತುತ್ತಾ ಇರುತ್ತೆ. ಆಗ ಬಂದು ಯಾರು ದೀಪ ಹಾಕಿದ್ರೆ ಎಲ್ಲರೂ ಸಿಡುಕ್ತಾರೆ, ದೀಪ ಆರಿಸು ಅಂತ. ಟ್ಯೂಬ್ಲೈಟಿನ ಬೆಳಕು ಕಣ್ಣು ಚುಚ್ಚತ್ತೆ, ಆದರೆ ಚಂದ್ರನ ಬೆಳಕು ಕಣ್ಣು ಚುಚ್ಚಲ್ಲ. ಯಾಕೆಂದರೆ ಚಂದ್ರನಲ್ಲಿ ಅಂತರ್ಯಾಮಿಯಾದ ಧನ್ವಂತರಿ ಇದ್ದಾನೆ. ಮತ್ತು ದೇವರ ಅದಕ್ಕಿಂತ 1000 ಬೆಳಕನ್ನು ಚೆಲ್ಲುವ, ಅಮಿತವಾದ ಬೆಳಕನ್ನು ಚೆಲ್ಲುವ ದೇವರ ಮುಖವೂ ಕೂಡ ಕಣ್ಣು ಚುಚ್ಚಲ್ಲ. ದೇವರ ವಿಚಿತ್ರ ಶಕ್ತಿ ಅದು, ಅಚಿಂತ್ಯ, ನಾವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದ್ಭುತವಾದ ಶಕ್ತಿ, ವಿರುದ್ಧವಾದ 2 ಗುಣಗಳು. ಅಷ್ಟು ಬೆಳಕು ಬರುತ್ತೆ, ಆದರೆ ಕಣ್ಣು ಚುಚ್ಚಲ್ಲ. ಒಂದೇ ವಿಶ್ವರೂಪ, ದುರ್ಯೋಧನ, ಶಕುನಿ, ದುಶ್ಯಾಸನ, ಕರ್ಣ ಇವರೆಲ್ಲರಿಗೂ ಕಣ್ಣು ಚುಚ್ಚಿತ್ತು. ಭೀಷ್ಮ, ದ್ರೋಣ, ಧೃತರಾಷ್ಟ್ರನಿಗೂ ಕೂಡ ಕಣ್ಣು ಚುಚ್ಚಲಿಲ್ಲ, ಆರಾಮಾಗಿ ನೋಡ್ತಾ ಇದ್ರು. ಇದು ವಿಚಿತ್ರ ದೇವರದ್ದು. ಆಮೇಲೆ ಭವತಾ ಪಾಪನೋ ದೀಢ್ಯಂ, ಸಂಸಾರದ ತಾಪದಿಂದ ಏನು ಬಹಳ ನೊಂದಿರ್ತಾರೆ ಅದೆಲ್ಲ ಪರಿಹಾರ ಮಾಡೋದಕ್ಕೆ ಭಾರೀ ಶಕ್ತಿ ಇದೆ, ಸಮರ್ಥವಾಗಿದೆ. ಭವತಾಪ ಅಪನೋದ ಈಡ್ಯ, ಸಂಸಾರದ ಕಷ್ಟಗಳನ್ನೆಲ್ಲ ಓಡಿಸೋದ್ರಲ್ಲಿ ಈ ಮುಖ ಬಹಳ, ದೇವರ ಮುಖವನ್ನು ನೋಡಿಬಿಟ್ರೆ ಸಾಕು ಬಹಳ ಸಂತೋಷ ಆಗುತ್ತೆ ನಮಗೆ. ಸಾಮಾನ್ಯ ದೇವರ ಪ್ರತಿಮೆಯಲ್ಲೇ ಈ ಆನಂದವನ್ನು ಕಾಣ್ತೀವಿ. ಇನ್ನು ದೇವರೇ ಕಂಡುಬಿಟ್ರೆ, ತಿರುಪತಿ ತಿಮ್ಮಪ್ಪ ನೋಡಿದ್ರೆ ಎಲ್ಲರೂ ತಮ್ಮ ಕಷ್ಟವನ್ನು ಮರೀತಾರೆ. ಉಡುಪಿ ಕೃಷ್ಣನನ್ನು ನೋಡಿದ್ರಂತೂ ಸವೆದ ಮೂರ್ತಿಯಲ್ಲೂ ಕೂಡ ಅಷ್ಟೊಂದು ಸೌಂದರ್ಯ. ಯಾಕೆಂದರೆ ಮಧ್ವಾಚಾರ್ಯರು ತಾವು ಧ್ಯಾನ ಮಾಡಿ ಆ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದ್ರು. ಸವೆದ ಮೂರ್ತಿಯಲ್ಲೂ ಅಷ್ಟೊಂದು ಸೌಂದರ್ಯ. ಮೂರ್ತಿಯಲ್ಲೇ ಇಷ್ಟೊಂದು ಸೌಂದರ್ಯ ಇರಬೇಕಾದ್ರೆ ನಮಗೆ ನಿಜವಾದ ದೇವರನ್ನು ನೋಡಿದ್ರೆ ಭವದ ತಾಪ ಏನಿದೆ, ಕಷ್ಟಗಳು, ಅದನ್ನು ಅಪನೋದ ಓಡಿಸೋದ್ರಲ್ಲಿ ಇದು ಬಹಳ ಈಡ್ಯ, ಸಮರ್ಥವಾಗಿದೆ. ಹೀಗೆ ದೇವರ ಮುಖಕಮಲವನ್ನು ನಾವು ಚಿಂತಿಸಬೇಕು. ಕುಂತಿ ಕಷ್ಟವನ್ನು ಮರಿತಾ ಇದ್ಲು, ದ್ರೌಪದಿ ಕಷ್ಟವನ್ನು ಮರಿತಾ ಇದ್ಲು, ಪಾಂಡವರು ಕಷ್ಟವನ್ನು ಮರಿತಾ ಇದ್ದರು, ಶಬರಿ ಕಷ್ಟವನ್ನು ಮರೆತಲು, ಶರಭಂಗರು, ಹೀಗೆ ಎಷ್ಟು ಜನ ನಿದರ್ಶನ ಬೇಕು. ಅದರಿಂದಾಗಿ ದೇವರ ಮುಖಕಮಲವನ್ನು ನಾವು ಯೋಚನೆ ಮಾಡಬೇಕಾದ್ರೆ ಈ ಗುಣಗಳೆಲ್ಲ ನೆನಪಿಗೆ ಬರಬೇಕು. ಇನ್ನು ಪೂರ್ಣಾನನ್ಯ ಸುಖೋದ್ಭಾಸಿ ಮಂದಸ್ಮಿತಂ ಅಧೀಶಿತು ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದ ಪದಪ್ರದಂ. ಇನ್ನು ದೇವರ ಮುಗುಳ್ನಗೆಯನ್ನು ನೆನಿಬೇಕು. ದೇವರ ಮುಗುಳು ನಗೆ ಅದೇನು? ಪೂರ್ಣ ಅನನ್ಯ ಸುಖೋದ್ಭಾಸಿ. ದೇವರು ಮುಗುಳು ನಗುತ್ತಾ ಇದ್ದಾನೆ ಅಂದರೆ ನಮಗೆ ಗೊತ್ತಾಗತ್ತೆ ದೇವರಲ್ಲಿ ಯಾರಲ್ಲೂ ಇರದ ಪರಿಪೂರ್ಣವಾದ ಸುಖ ದೇವರಿಗೆ ಇದೆ. ದುಃಖದ ಸ್ಪರ್ಶವೂ ಇಲ್ಲದ ಪರಿಪೂರ್ಣವಾದ, ಬೇರೆ ಯಾರಲ್ಲೂ ಕಾಣದ ಪರಿಪೂರ್ಣವಾದ ಸುಖ ದೇವರಿಗೆ ಇದೆ ಅನ್ನೋದನ್ನು ಆ ಮುಗುಳು ನಗು ಉದ್ಭಾಸಿ ಹೇಳ್ತಾ ಇರುತ್ತೆ. ಹೌದು, ನಗು ಮಾತಾಡತ್ತೆ, ಕಣ್ಣು ಮಾತಾಡತ್ತೆ, ಖಂಡಿತ ಕಣ್ಣು ಮಾತಾಡತ್ತೆ. ಯಾರು ಕೇಳಿದ್ರೆ ಚೆನ್ನಾಗಿದ್ದೀರಾ, ಚೆನ್ನಾಗಿದೆ. ಆಮೇಲೆ ಆ ಕಡೆ ಹೋದ್ಮೇಲೆ ಯಾಕೋ ಅವ್ರ ನಗುನಲ್ಲಿ ಅಷ್ಟೊಂದು ಉಲ್ಲಾಸ ಇರಲಿಲ್ಲ, ಪಾಪ ಏನೋ ಕಷ್ಟ ಅನಿಸತ್ತೆ,
ಒಂಥರ ನಗ್ತಾರೆ. ನಗು ನಮ್ಮ ಸುಖವನ್ನು ದುಃಖವನ್ನು ಹೇಳುತ್ತೆ. ಬಾಯಿ ಹೇಳ್ಬೋದು ಚೆನ್ನಾಗಿದೆ, ಬಾಯಿ ಹೇಳ್ಬೋದು, ಆದರೆ ನಗು ಮತ್ತು ಕಣ್ಣು ಎಲ್ಲ ನಮ್ಮ ಸುಖವನ್ನು ದುಃಖವನ್ನು ಅದು ಎದುರುಗಡೆ ಇರೋರಿಗೆ ಗೊತ್ತಾಗಿಸ್ತಾ ಇರುತ್ತೆ. ಆದರೆ ದೇವರ ಮುಗುಳು ನಗೆಯನ್ನು ನೋಡಿದ್ರೆ ಪೂರ್ಣ ಅನನ್ಯ ಸುಖ ಉದ್ಭಾಸಿ. ಅನನ್ಯ ಅಂದರೆ ಬೇರೆಯವರಲ್ಲಿ ಇಲ್ಲದ, ಅನ್ಯರಲ್ಲಿ ಇಲ್ಲದ ಪೂರ್ಣವಾದ ಸುಖವನ್ನು ತೋರಿಸ್ತಾ ಇದೆ. ಅವನಿಗೆ ದುಃಖವೇ ಇಲ್ಲ ಅಂತ ಗೊತ್ತಾಗತ್ತೆ. ಅಂಥ ಗೋವಿಂದನ ಮುಗುಳು ನಗೆಯನ್ನು ಗೋವಿಂದಸ್ಯ ಸದಾ ಚಿಂತ್ಯಂ, ದೇವರ ಮುಗುಳು ನಗೆಯನ್ನು ಯಾವಾಗಲೂ ಕೂಡ ಸ್ಮರಣೆ ಮಾಡಬೇಕು. ಯಾಕೆ ಅಂದರೆ ನಿತ್ಯ ಆನಂದ ಪದಪ್ರದಂ, ನಿತ್ಯವೂ ನಮಗೆ ಆನಂದವನ್ನು ಕೊಡುವ ವೈಕುಂಠವನ್ನು ಅದು ಕೊಡುತ್ತೆ. ದೇವರ ಮುಗುಳು ನಗೆಯನ್ನು ಈ ಥರ ನಾವು ಉಪಾಸನೆ ಮಾಡಿದ್ರೆ ನಮ್ಗೆ ಯಾವುದೇ ವಿಧವಾದ ಕಷ್ಟ ಬರಲಿ, ಯಾರೇ ಅವಮಾನ ಮಾಡಲಿ, ನಾವಂತೂ ನಗತಾ ನಗತಾ ಅದನ್ನು ಸ್ವೀಕಾರ ಮಾಡ್ತೀವಿ. ಮುಂದೆ ದೇವರ ಲೋಕದಲ್ಲಿ ನಾವು ಅದೇ ರೀತಿಯಾದ ಆನಂದವನ್ನು ಉಣ್ಣುತ್ತೀವಿ. ಈ ರೀತಿಯಾಗಿ ದೇವರ ಮುಗುಳು ನಗೆಯನ್ನು ನಾವು ಉಪಾಸನೆ ಮಾಡಬೇಕು. ಇನ್ನು ದೇವರ ಕಣ್ಣೋಟವನ್ನು ನಾವು ಸ್ಮರಣೆ ಮಾಡಬೇಕು. ಹೇಗೆ ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು? ಸ್ಮರಾಮಿ ಭವಸಂತಾಪ ಹಾನಿದ ಅಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಇನ್ನು ಯಾವಾಗಲೂ ಆನಂದದಿಂದ ಇರುವ ರಾಮನಿಗೆ ದುಃಖ ಇಲ್ಲ. ಮಧ್ವಾಚಾರ್ಯ ಹೇಳಿದ್ದಾರೆ, ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ, ಪ್ರೀತಿ ತುಂಬಿದ ಅನುರಾಗದಿಂದ ಕೂಡಿದ ಸಾನುರಾಗ, ಅನುರಾಗದಿಂದ ಕೂಡಿದ ಕಣ್ಣೋಟವನ್ನು ಯಾವಾಗಲೂ ಉಪಾಸನೆ ಮಾಡಬೇಕು. ಅದು ಎಂಥದ್ದು ಅಂದರೆ ಭವಸಂತಾಪ ಹಾನಿದ ಅಮೃತ ಸಾಗರಂ, ಸಂಸಾರದ ಕಷ್ಟ ಏನಿದೆ ಅದನ್ನು ಅದಕ್ಕೆ ಹಾನಿಯನ್ನು ತಂದು ಕೊಡುತ್ತೆ, ಅದಕ್ಕೆ ತೊಂದರೆ ಕೊಡುತ್ತೆ. ಸಂಸಾರದ ಕಷ್ಟದ ತೊಂದರೆಗಳಿಗೆ ತೊಂದರೆಯನ್ನು ಕೊಡುತ್ತೆ. ಯಾವುದು? ಅಮೃತ ಸಾಗರ. ಅಮೃತ ಸಾಗರ, ಅಮೃತದಂತೆ ಆನಂದವನ್ನು ಕೊಡುವ ಅಮೃತದ ಸಾಗರವೇ ಆಗಿರದ ಅಮೃತ ಅಂತ ಹೇಳಿದ್ದಾರೆ. ಮೃತಿ ಇಲ್ಲ, ಕೊನೆ ಇರದ, ಸಾವೇ ಇರದ ಆನಂದವನ್ನು ಅದು ತಂದುಕೊಡುತ್ತೆ. ಆ ಸುಖವನ್ನು ನಾನು ಅನುಭವಿಸಿದ್ದೀನಿ. ಸ್ಮರಾಮಿ, ಹನುಮಂತನ ಅವತಾರದಲ್ಲಿ ನಾನು ಅದನ್ನು ಅನುಭವಿಸಿದ್ದೀನಿ. ನಾನು ಅನುಭವಿಸಿದ್ದನ್ನು ನೀವೆಲ್ಲರೂ ಅನುಭವಿಸಿ ಅಂತ ಆನಂದವನ್ನು ಹಂಚುತ್ತಾ ಇದ್ದೇನೆ ನಾನು. ಮಧ್ವಾಚಾರ್ಯರು ಯಾವತ್ತೂ ಕೂಡ ಇಡೀ ಪ್ರಪಂಚಕ್ಕೆ ಆನಂದವನ್ನು ಮಾತ್ರ ಹಂಚಿದ್ದಾರೆ. ನಾನು ಅನುಭವಿಸಿದ್ದೀನಿ ರಾಮಾವತಾರದಲ್ಲಿ ದೇವರ ಪ್ರೀತಿ ತುಂಬಿದ ಕಣ್ಣೋಟವನ್ನು ನಾನು ಅನುಭವಿಸಿದ್ದೀನಿ. ಅದು ಮರ್ತೇ ಇಲ್ಲ. ಈಗ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ, ನಮ್ಮ ಕಾಲದಲ್ಲಿ ಮಾವಿನ ಹಣ್ಣು ಎಷ್ಟು ರುಚಿ ಇತ್ತು ಗೊತ್ತಾ, ಈಗಿನ ಥರ ಹೈಬ್ರಿಡ್ ಬರ್ತಿರಲಿಲ್ಲ, ಎಷ್ಟು ರುಚಿ ಇರ್ತಿತ್ತು ಗೊತ್ತಾ, ನಾಲ್ಗೆ ಮೇಲೆ ಇನ್ನೂ ಆ ರುಚಿ ಹಾಗೇ ಇದೆ, ನೆನಪಲ್ಲಿದೆ. ಮಾವಿನ ಹಣ್ಣು ಅಂತ ಕೂಡಲೇ ಅದನ್ನು ನೆನೆಸ್ಕೊಂಡು ಬಾಯಲ್ಲಿ ಜೊಲ್ ಬರುತ್ತೆ ಅಂತ ಹಿರಿಯರು ಹೇಳ್ತಿರ್ತಾರೆ. ನಮಗೆ ತಿಂದ ಆ ಭಾಗ್ಯ ಇಲ್ಲ, ನಾವೆಲ್ಲ ಹೈಬ್ರಿಡ್ ಹಣ್ಣನ್ನೇ ತಿಂದವರು. ಆದರೆ ಹಿರಿಯರು ಹೇಳ್ತಾರೆ, ಯಾವಾಗ ನೆನಪಿರುತ್ತೆ? ಬಹಳ ಅಪರೂಪವಾಗಿದ್ದರೆ ನೆನಪಿರುತ್ತೆ. ಹಾಗೆ ಆ ರಾಮನ 24ನೇ ತ್ರೇತಾಯುಗದಲ್ಲಿ ಅನುಭವಿಸಿದ ರಾಮನ ಪ್ರೀತಿ ತುಂಬಿದ ನೋಟ 28ನೇ ಕಲಿಯುಗದಲ್ಲೂ ಮಧ್ವಾಚಾರ್ಯಗೆ ನೆನಪಿರಬೇಕಾದ್ರೆ ಅದು ಎಂಥ ಅಪೂರ್ವ, ಯಾರಲ್ಲೂ ಇಲ್ಲ ಅದು. ಅದರಿಂದಾಗಿ ಈ ರೀತಿಯಾಗಿ ದೇವರ ಕಣ್ಣೋಟವನ್ನು ನಾವು ಅನುಭವಿಸಬೇಕು. ಇನ್ನು ಧ್ಯಾಯೇತ್ ಅಜಸ್ರಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ. ಇನ್ನು ದೇವರ ಭ್ರೂಭಂಗ, ಹುಬ್ಬಿನ ವಿಲಾಸವನ್ನು ನಾವು ಉಪಾಸನೆ ಮಾಡಬೇಕು. ಹೇಗೆ ಉಪಾಸನೆ ಮಾಡಬೇಕು ಅಂದರೆ, ಆ ಹುಬ್ಬಿನ ವಿಲಾಸ ಇದೆಯಲ್ಲ, ಅದು ಪದ್ಮಜಾದಿ ಪ್ರತೀಕ್ಷಿತಂ. ಪದ್ಮಜ ಅಂದರೆ ಕಮಲದಲ್ಲಿ ಹುಟ್ಟಿದ ಬ್ರಹ್ಮ. ಅವನು ಶಿವ, ಇಂದ್ರ, ಚಂದ್ರ, ಯಮ, ನಿವೃತ್ತಿ, ಕುಬೇರ ಎಲ್ಲರೂ ಕೂಡ ದೇವರ ಆ ಹುಬ್ಬಿನ ವಿಲಾಸಕ್ಕಾಗಿ ಕಾಯ್ತಾ ಇರ್ತಾರೆ. ಅದನ್ನು ನೋಡಿ ಸಂತೋಷ ಪಡ್ತಾರೆ. ಪದ್ಮಜಾದಿ ಪ್ರತೀಕ್ಷಿತಂ, ಅದನ್ನು ನೋಡಬೇಕು ಅಂತ ಕಾಯ್ತಾ ಇರ್ತಾರೆ. ಮತ್ತು ಇನ್ನೇನು ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ. ಪರಮೇಷ್ಠಿ ಅಂತಂದ್ರೆ ಬ್ರಹ್ಮದೇವರಿಗೆ ಪರಮೇಷ್ಠಿ ಅಂತ ಹೆಸರು. ಪಾರಮೇಷ್ಠ್ಯ ಅಂದರೆ ಬ್ರಹ್ಮ ಪದವಿ. ಬ್ರಹ್ಮ ಪದವಿಯೇ ಮುಂತಾದ ಅನೇಕ ದೊಡ್ಡ ದೊಡ್ಡ ಸ್ಥಾನಗಳನ್ನು ಇದು ಕೊಡುತ್ತೆ.
ದೇವರ ಹುಬ್ಬಿನ ವಿಲಾಸ, ಅದು ನೋಡಿದ್ರೆ ಸಾಕು. ಹುಬ್ಬಿನ ವಿಲಾಸ ಅಂತ ದೊಡ್ಡ ದೊಡ್ಡ ಪದವಿಗಳನ್ನು ಕೊಡುತ್ತೆ ಅವರವ್ರ ಯೋಗ್ಯತೆಗೆ ತಕ್ಕಂತೆ. ಬ್ರಹ್ಮನಿಗೆ ಬ್ರಹ್ಮ ಪದವಿ ಸಿಕ್ಕಿದ್ದು ಈ ಹುಬ್ಬಿನ ಕುಣಿತದಿಂದಲೇ, ಶಿವನಿಗೆ ಶಿವನ ಪದವಿ ಸಿಕ್ಕಿದ್ದು ದೇವರ ಈ ಹುಬ್ಬಿನ ವಿಲಾಸದಿಂದಲೇ, ಶೇಷನಿಗೆ ಶೇಷ ಪದವಿ, ಗರುಡನಿಗೆ ದೇವರನ್ನು ಹೊರುವ ಒಂದು ಭಾಗ್ಯ, ಇಂದ್ರನಿಗೆ 3 ಲೋಕದ ಪದವಿ, ಹೀಗೆ ಎಲ್ಲರ ಬಲಿಚಕ್ರವರ್ತಿಗೆ ರಸಾತಳದ ಲೋಕಾಧಿಪತ್ಯ, ಇವೆಲ್ಲವೂ ಕೂಡ ದೇವರ ಹುಬ್ಬಿನ ವಿಲಾಸದಿಂದ ಸಿಕ್ಕಿದೆ. ಈ ರೀತಿಯಾಗಿ ದೇವರನ್ನು ಉಪಾಸನೆ ಮಾಡಬೇಕು. ಧ್ಯಾಯೇತ್, ಅಜಸ್ರಂ ಅಂದರೆ ಯಾವಾಗಲೂ ಇದೇ ರೀತಿ ಉಪಾಸನೆ ಮಾಡಬೇಕು. ಅಲ್ಲ, ಸುಮ್ಮನೆ ಹೇಳ್ತೀರಲ್ವ ನೀವು, ದೇವರ ಹುಬ್ಬಿನ ವಿಲಾಸ ನೋಡಿದ್ರೆ ಇವೆಲ್ಲ ಸಿಗತ್ತೆ ಅನ್ನೋದು ಅನುಭವಕ್ಕೆ ದೂರ ಅಲ್ವಾ? ಅಂದರೆ ವಿದ್ಯಾಮಾನ್ಯ ತೀರ್ಥರು ಈ ಶ್ಲೋಕಕ್ಕೆ ಒಳ್ಳೆ ಚಿಂತನೆಯನ್ನು ಕೊಡೋರು. ಹಿರಿಯರು ಜ್ಞಾನಿಗಳು ಶಾಸ್ತ್ರದ ಬಗ್ಗೆ ಯಾವಾಗಲೂ ಚಿಂತನೆ ಮಾಡ್ತಾ ಇರ್ತಾರೆ. ಅವರು ಇದ್ರ ಬಗ್ಗೆ ಏನು ಚಿಂತನೆಯನ್ನು ಕೊಟ್ಟರು ಅಂದರೆ, ಹೌದು, ದೇವರ ಹುಬ್ಬಿನ ವಿಲಾಸ ಬ್ರಹ್ಮ ಪದವಿಯನ್ನು ಕೊಡುತ್ತೆ. ಹೇಗೆ ಗೊತ್ತಾ? ನೋಡಿ, ಮಹಾಭಾರತದಲ್ಲಿ ನೋಡಿ, ಏನು ಅಂದರೆ ಮಯನಿರ್ಮಿತವಾದ ಸಭೆ, ಅಲ್ಲಿಗೆ ದುರ್ಯೋಧನ ಬಂದ. ಅವನು ನೆಲವನ್ನು ನೀರು ಅಂತ ಭ್ರಮಿಸಿದ, ನೀರನ್ನು ನೆಲ ಅಂತ ಭ್ರಮಿಸಿದ, ನೀರಿನಲ್ಲಿ ಜಾರಿ ಬಿದ್ದ, ನೆಲದಲ್ಲಿ ವಸ್ತ್ರ ಎತ್ಕೊಂಡು ಓಡಾಡಿದ ಅಲ್ವಾ? ಗೋಡೆಯನ್ನು ದಾರಿ ಅಂತ ಭ್ರಮಿಸಿದ, ದಾರಿಯನ್ನು ಗೋಡೆ ಅಂತ ಭ್ರಮಿಸಿದ. ಹೀಗೆ ಎಲ್ಲ ಅತಿರೇಕಗಳನ್ನು ತಿಳ್ಕೊಂಡು, ವಿಪರೀತ ಜ್ಞಾನ ಅವನಿಗೆ, ಎಲ್ಲ ಅತಿರೇಕಗಳನ್ನೇ ತಿಳ್ಕೊಂಡು ಅವನು ಅವಮಾನಕ್ಕೆ ತುತ್ತಾದ. ಆಗ ನಗಬೇಕು ಅಂತೇನಿರಲಿಲ್ಲ. ಆಗ ಕೃಷ್ಣ ಅಲ್ಲೇ ಇದ್ದ. ತಕ್ಷಣ ತನ್ನ ಹುಬ್ಬಿನ ವಿಲಾಸದಿಂದ ದ್ರೌಪದಿಗೆ ಸೂಚನೆ ಕೊಟ್ಟ. ದ್ರೌಪದಿ ಜೋರಾಗಿ ನಕ್ಕದ್ಲು. ಅವಳಿಗೆ ನಗಬೇಕಾದ್ದೇನಿರಲಿಲ್ಲ, ಜೋರಾಗಿ ನಕ್ಕದು. ದ್ರೌಪದಿ ಭೀಮಸೇನನು ನಕ್ಕ. ದ್ರೌಪದಿ ನಕ್ಕಲು ಅಂಥೇಳಿ ಅರಮನೆಯ ಪುಟ್ಟ ಪುಟ್ಟ ದಾಸಿಯರು ಕೂಡ ನಕ್ಬಿಟ್ರು. ಆವಾಗ ದುರ್ಯೋಧನನಿಗೆ ಅವಮಾನ ತಡಿಲಿಕ್ಕಾಗಲಿಲ್ಲ. ಮೊದಲೇ ಇದ್ದ ಹೊಟ್ಟೆ ಉರಿಗೆ ಜೋರಾಗಿ ತುಪ್ಪ ಸುರಿದಂಗಾಯ್ತು. ಹಗಲು ರಾತ್ರಿ ಅದನ್ನೇ ನೆನೆಸ್ಕೊಳ್ತಾ ಇದ್ದ. ಯುದ್ಧ ಮಾಡ್ದ, ದ್ರೌಪದಿಗೆ ಅವಮಾನ ಮಾಡ್ದ ಅಂಥೇಳಿ ಪಾಂಡವರು ಧರ್ಮಯುದ್ಧದಲ್ಲಿ ಅವನ ತೊಡೆಯನ್ನು ಭೀಮಸೇನ ಮುರಿದ. ದುಶ್ಯಾಸನನ ಎದೆಯನ್ನು ಬಗೆದ. ಅವನ ರಕ್ತದಿಂದ ನರಸಿಂಹನಿಗೆ ತರ್ಪಣ ಕೊಟ್ಟ. ಈ ಯುದ್ಧವೆಂಬ ಯಜ್ಞದಲ್ಲಿ ಪ್ರಧಾನವಾದ ಆಹುತಿಯನ್ನು ಕೊಟ್ಟಿದ್ದು ಭೀಮಸೇನ. ದುರ್ಯೋಧನನಂಥ ಒಬ್ಬ ದುಷ್ಟನನ್ನು ಸಂಹಾರ ಮಾಡಿದ್ದಕ್ಕೆ ಸಿಗುವ ಪುಣ್ಯದ ಫಲ ಏನು ಅಂತಂದರೆ ಅದು ಬ್ರಹ್ಮ ಪದವಿ. ಅದು ಭೀಮಸೇನನಿಗೆ ಸಿಕ್ತು. ಅವನು ಮುಂದಿನ ಬ್ರಹ್ಮಕಲ್ಪದಲ್ಲಿ ಬ್ರಹ್ಮ ಪದವಿಯನ್ನು ಅಲಂಕರಿಸುವ ಬ್ರಹ್ಮ ಅವನೇ. ಹೀಗೆ ದೇವರ ಹುಬ್ಬಿನ ಕುಣಿತ ಎಷ್ಟೆಲ್ಲ ಕೆಲಸ ಮಾಡುತ್ತೆ. ಅದರಿಂದಾಗಿ ದೇವರ ಹುಬ್ಬಿನ ವಿಲಾಸವೂ ಕೂಡ ಯಾವ ವ್ಯಕ್ತಿಗೆ ಯಾವ ಪದವಿಯಲ್ಲಿ ಕೂಡಿಸ್ಬೇಕೋ ಆಯಾಯ ಪದವಿಯನ್ನು ಕೊಟ್ಟು ಅವರನ್ನು ಸಂತೋಷಪಡಿಸುತ್ತೆ. ಹೀಗೆ ದೇವರ ಹುಬ್ಬಿನ ಕುಣಿತವನ್ನು ನಾವು ನೆನೆಯಬೇಕು. ಹೀಗೆ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪುರ್ ಗೃಣಂತೋಂತಂ ಯದ್ಗುಣಾನಾಂ ಅಜಾದಯ. ನಾವು ಯಾವಾಗಲೂ ದೇವರ ಸ್ಮರಣೆ ಮಾಡ್ತಾ ಇರಬೇಕು. ಯಾವಾಗಲೂ ದೇವರ ಸ್ಮರಣೆ ಮಾಡ್ತಾ ಇದ್ದರೆ ಮಾತ್ರ ಸಾಯಬೇಕಾದ್ರೂ ಕೂಡ ದೇವರ ಸ್ಮರಣೆ ಬರುತ್ತೆ. ಯಾಕೆಂದರೆ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ, ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೈವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ, ಸಾಯಬೇಕಾದ್ರೆ ಯಾರ್ಯಾರು ಯಾವ ಭಾವನೆಗಳನ್ನು ತಾಳ್ತಾರೋ, ಯಾವ ರೀತಿಯಾಗಿ ಚಿಂತನೆ ಮಾಡ್ತಾರೋ, ಮುಂದಿನ ಜನ್ಮಗಳಲ್ಲೂ ಕೂಡ ಅವರು ಅದನ್ನೇ ಪಡಿತಾರೆ, ಅದೇ ಫಲವನ್ನು ಪಡಿತಾರೆ ಅಂತ. ಅದರಿಂದಾಗಿ ಸಾಯುವ ಕಾಲದಲ್ಲಿ ದೇವರನ್ನು ಸ್ಮರಣೆ ಮಾಡಿದ್ರೆ ಮುಂದಿನ ಜನ್ಮಗಳಲ್ಲೂ ಕೂಡ ನಮ್ಮನ್ನು ಒಳ್ಳೆಯ ದೇವರ ಭಕ್ತರ ಕುಟುಂಬದಲ್ಲಿ ಹುಟ್ಟಿಸಿ ಅದರಲ್ಲಿ ಜ್ಞಾನವನ್ನು ಕೊಟ್ಟು ದೇವರು ಸಲಹಿಸ್ತಾರೆ. ಆ ರೀತಿ ಅದರಿಂದ ಮೋಕ್ಷ. ಆ ರೀತಿ ಮಾಡಬೇಕು ಅಂದರೆ ಯಾವಾಗಲೂ ದೇವರ ಸ್ಮರಣೆ ಮಾಡ್ತಾನೇ ಇರಬೇಕು. ದೇವರ ಸ್ಮರಣೆ ಮಾಡ್ತಾನೇ ಇದ್ದರೆ ನಮಗೆ ಸಾಯುವ ಕಾಲದಲ್ಲೂ ಕೂಡ ದೇವರ ಸ್ಮರಣೆ ಬರುತ್ತೆ. ಇಲ್ಲ ಅಂದರೆ ಸಾಧ್ಯನೇ ಆಗೋದಿಲ್ಲ. ಇಲ್ಲಾಂದರೆ ಬೇರೆ ಸ್ಮರಣೆ ಬರುತ್ತೆ. ಸಾಯುವ ಕಾಲದಲ್ಲಿ ನಮಗೆ ಮನುಷ್ಯರ ಸ್ಮರಣೆ ಬರುತ್ತೆ, ಆಸ್ತಿಯ ಸ್ಮರಣೆ ಬರುತ್ತೆ. ಇಷ್ಟೆಲ್ಲ ಆಸ್ತಿ ಸಂಪಾದನೆ ಮಾಡಿದೆ ನಾನೇ ಅನುಭವಿಸ್ಲಿಲ್ವಲ್ಲ ಅಂತ ಅನಿಸತ್ತೆ. ಇನ್ನೂ ನಾಯಿ ಸ್ಮರಣೆ,
ಯಾವ್ಯಾವುದೋ ಸ್ಮರಣೆ ಬರುತ್ತೆ, ಧಾರಾವಾಹಿ ಸ್ಮರಣೆನೂ ಬರಬಹುದು ನಮಗೆಲ್ಲ. ಅದರಿಂದಾಗಿ ನಾವು ದೇವರ ಸ್ಮರಣೆಯನ್ನು ನಾವು ಯಾವಾಗಲೂ ಮಾಡಿದ್ರೆ ದೇವರ ಕೊನೆಗಾಲದಲ್ಲಿ ನಮಗೆ ಅವನ ಸ್ಮರಣೆಯನ್ನು ದಯಪಾಲಿಸ್ತಾನೆ. ಅದರಿಂದಾಗಿ ಮಧ್ವಾಚಾರ್ಯ ಹೇಳಿದ್ರು, ನೀವು ಅಭ್ಯಾಸ ಮಾಡಿ, ಅಭ್ಯಾಸ ಮಾಡಿದ್ರೆ ದೇವರು ಕೊನೆಗಾಲದಲ್ಲಿ ಅವನ ಸ್ಮರಣೆಯನ್ನು ಕೊಡ್ತಾನೆ. ಯಾಕೆಂದರೆ ನೈವ ಉದಾಪುಹು ಗೃಣಂತಹ ಅಂತಂ ಯದ್ಗುಣಾನಾಂ ಅಜಾದಯ. ಬ್ರಹ್ಮಾದಿ ದೇವತೆಗಳು ಕೂಡ ಸತತವಾಗಿ ಸ್ತೋತ್ರ ಮಾಡ್ತಾ ಇದ್ರೂ ಕೂಡ ದೇವರ ಅನಂತ ಗುಣಗಳನ್ನು ಎಣಿಸ್ಲಿಕ್ಕಾಗಲ್ಲ, ಅದನ್ನು ಸ್ತೋತ್ರ ಮಾಡಲಿಕ್ಕಾಗಲ್ಲ. ಅದರಿಂದಾಗಿ ದೇವರು ಅಷ್ಟು ದೊಡ್ಡವ, ಆದ್ದರಿಂದಾಗಿಯೇ ದೇವರು ವಂದ್ಯ, ಆದ್ದರಿಂದಾಗಿಯೇ ನಾನು ದೇವರನ್ನು ಒಂದೇ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಮಧ್ವಾಚಾರ್ಯರು ದೇವರ ಸ್ವರೂಪವನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ. ದೇವರನ್ನು ಹೀಗೆ ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ದೇವರ ಮಹಿಮಾ ಜ್ಞಾನ ಇದ್ದರೆ ಮಾತ್ರ ದೇವರಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ. ಜ್ಞಾನ ಇದ್ರೇ ಭಕ್ತಿ ಬರುತ್ತೆ. ಕೇವಲ ಭಕ್ತಿ ಅದು ಮೂಢನಂಬಿಕೆ ಆಗುತ್ತೆ. ಅದು ಯಾವಾಗ ಬೇಕಾದರೂ ಹೊರಟೋಗ್ಬೋದು. ಮಹಿಮಾ ಜ್ಞಾನ ಇಲ್ಲ ಅಂತಂದರೆ ಯಾವಾಗ ಬೇಕಾದರೂ ಹೊರಟೋಗ್ಬೋದು. ಮಹಿಮಾ ಜ್ಞಾನ ಇಲ್ಲ ಅಂದರೆ ಭಗವಾನ್ ಹೇಳಿದ್ರೆ ಸಾಕು, ನಮಗೆ ದೇವ್ರ ಮೇಲೆ ನಂಬಿಕೆ ಹೊರಟೋಗುತ್ತೆ. ಹೌದಲ್ವಾ ಅನ್ನಿಸ್ಬಿಡುತ್ತೆ. ಉಗ್ರಪ್ಪ ಹೇಳಿದ್ರೆ ಸಾಕು, ಹೌದಲ್ವಾ ಅನ್ನಿಸ್ಬಿಡುತ್ತೆ ದೇವರ ಬಗ್ಗೆ. ಅದರಿಂದಾಗಿ ದೇವರ ಮಹಿಮಾ ಜ್ಞಾನ ಬೇಕು. ದೇವರ ಮಹಿಮಾ ಜ್ಞಾನ ಬೇಕು ಅಂತಂದರೆ ನಾವು ಶಾಸ್ತ್ರವನ್ನು ಓದಬೇಕು. ಓದುದೇನೆ ನಾವು ತೀರ್ಮಾನಕ್ಕೆ ಬರೋದು ತಪ್ಪಾಗತ್ತೆ. ನಾವು ಶಾಸ್ತ್ರವನ್ನು ಓದ್ಕೊಂಡೇ ಇಲ್ಲ, ಓದ್ಕೊಳ್ಳದೇನೆ ಗುರುಗಳ ಬಗ್ಗೆ ಶಾಸ್ತ್ರದ ಜ್ಞಾನ ಪಡಿದೇನೆ ಇನ್ನೊಬ್ಬರು ಹೇಳಿಕೆಯನ್ನು ಕಟ್ಕೊಂಡು ನಾವು ಹೇಗೆ ತೀರ್ಮಾನ ಬರಲಿಕ್ಕೆ ಸಾಧ್ಯ? ಅದರಿಂದಾಗಿ ಒಳ್ಳೆಯ ಗುರುಗಳ ಹತ್ರ ನಾವು ಶಾಸ್ತ್ರಾಭ್ಯಾಸ ಮಾಡಬೇಕು, ಶ್ರವಣ ಮಾಡಬೇಕು. ಹಿರಿಯರು ತೋರಿಸಿಕೊಟ್ಟ ಯಾರ್ಯಾರನ್ನೋ ನಂಬೋ ಬದಲು ನಮ್ಮ ಹಿರಿಯರು ನಮಗೆ ಮೋಸ ಮಾಡೋದಿಲ್ಲ. ನಮ್ಮ ಹಿರಿಯರನ್ನು ನಾವು ನಂಬಿ ನಡಿಬೇಕು ಅಲ್ವಾ? ಟಕ್ಕ ಇಂಟರ್ನೆಟ್ಟಲ್ಲಿ ಯಾರೋ ಹೇಳಿಬಿಟ್ರೆ ನಂಬಿಡ್ತಾರೆ. ತಾಯಿ 80 ವರ್ಷದ ತಾಯಿ 6-7 ಜನ ಮಕ್ಕಳನ್ನು ಸಾಕಿರ್ತಾಳೆ. ಅವರ ಕಾಯಿಲೆ ಬಂದಾಗೆಲ್ಲ ಅವಳು ಗುಣಪಡಿಸಿರ್ತಾಳೆ, ಔಷಧಿ ಕೊಟ್ಟೆಲ್ಲ ಮಾಡಿರ್ತಾಳೆ. ಆದರೆ ಮಕ್ಕಳಿಗೆ ಅವಳ ಮಾತಿನ ಮೇಲೆ ನಂಬಿಕೆ ಇಲ್ಲ. ತಕ್ಷಣ ಇಂಟರ್ನೆಟ್ ಓಪನ್ ಮಾಡ್ತಾರೆ. ಮದುವೆಯೂ ಆಗದ, ಒಂದೇ ಮಗುವನ್ನೂ ಪಡೆಯದ ಯಾರೋ 16-17 ವರ್ಷದ ಹುಡುಗಿ ಹೇಳಿದ ಮೆಡಿಸನನ್ನು ತೊಗೊಂಬಿಟ್ಟು ಆ ಮಗುನ ಯಾವ ಗತಿಗೆ ತರ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಅಮ್ಮನ ಮೇಲೆ ನಂಬಿಕೆ ಇರೋದಿಲ್ಲ. ಹಾಗೆ ನಮ್ಮ ಪರಿಸ್ಥಿತಿನೂ ಆಗಿದೆ. ತಾಯಿಯಂತೆ ಅನೇಕ ಋಷಿಗಳು ದೇವರ ಬಗ್ಗೆ ನಮಗೆ ಹೇಳಿಕೊಟ್ಟಿದ್ದಾರೆ. ಆದರೆ ಋಷಿಗಳನ್ನು ನಾವು ನಂಬೋದೇ ಇಲ್ಲ. ಯಾರ್ಯಾರೋ ಹೇಳಿದ್ದನ್ನು ನಂಬಿಕೊಂಡು ದೇವರನ್ನು ಅಳೆಯೋಕ್ಕೆ ಹೋಗ್ತೀವಿ. ಅದರಿಂದಾಗಿ ಮಧ್ವಾಚಾರ್ಯರು ದೇವರ ಬಗ್ಗೆ ಸ್ಪಷ್ಟ ನಿರೂಪಣೆ ಮಾಡಿದ್ದಾರೆ. ನಾವು ಧ್ಯಾನ ಮಾಡಬೇಕಾದ್ರೆ ಹಾಗೇ ಮಾಡಬೇಕು. ನಾರಾಯಣ ಮಂತ್ರ ಜಪ ಮಾಡಬೇಕಾದ್ರೂ ಅಷ್ಟೇ, ದಿನಾಗಲೂ ಕೂಡ ಒಮ್ಮೆ ಓಂ ಓಂ ನಮೋ ನಾರಾಯಣಾಯ ಓಂ ಅಂತ ಹೇಳಿದ್ರೆ ದೇವರಲ್ಲಿ ಈ ಗುಣ ಇಲ್ಲ ಅಂತ ಚಿಂತನೆ ಮಾಡಬೇಕು. ದೇವರು ಪರತಂತ್ರನಲ್ಲ, ಇನ್ನೊಬ್ಬರ ಅಧೀನದಲ್ಲಿಲ್ಲ. ಇನ್ನೊಮ್ಮೆ ಓಂ ಓಂ ನಮೋ ನಾರಾಯಣಾಯ ಓಂ ಅಂತ ಇನ್ನೊಮ್ಮೆ ಹೇಳೋದು ದೇವರಲ್ಲಿ ಅಜ್ಞಾನ ಇಲ್ಲ. ಇನ್ನೊಮ್ಮೆ ಹೇಳೋದು ದೇವರಿಗೆ ದುಃಖ ಇಲ್ಲ. ಆಮೇಲೆ ದೇವರಿಗೆ ಸಂಶಯ ಇಲ್ಲ, ದೇವರಿಗೆ ಭ್ರಮೆ ಇಲ್ಲ, ದೇವರಿಗೆ ಪ್ರಮಾದ ಇಲ್ಲ. ಪ್ರಮಾದ ಅಂದರೆ ನಮಗೆಲ್ಲ ಗೊತ್ತಿರುತ್ತೆ, ಬೈ ಮಿಸ್ಟೇಕ್ ಆಗ್ತಾ ಇರುತ್ತೆ ಅಲ್ವಾ? ಎಲ್ಲ ಕೆಲಸದಲ್ಲೂ ಪ್ರಮಾದ ಇಲ್ಲ. ದೇವರಿಗೆ ವಿಪರೀತ ಜ್ಞಾನ ಇಲ್ಲ, ದೇವರಿಗೆ ಮಿಥ್ಯಾಜ್ಞಾನ ಇಲ್ಲ. ಒಂದೊಂದು ಸಲಿನೂ ಓಂ ಓಂ ನಮೋ ನಾರಾಯಣಾಯ ಓಂ ಅಂತ ಜಪ ಮಾಡೋದು ದೇವರಲ್ಲಿ ಈ ಗುಣಗಳಿಲ್ಲ. ದೇವರಿಗೆ ಹಸಿವಿಲ್ಲ, ದೇವರಿಗೆ ಬಾಯಾರಿಕೆ ಇಲ್ಲ, ದೇವರಿಗೆ ಮುಪ್ಪಿಲ್ಲ, ದೇವರಿಗೆ ಹುಟ್ಟಿಲ್ಲ, ದೇವರಿಗೆ ಸಾವಿಲ್ಲ, ದೇವರಿಗೆ ಅಸೂಯೆ ಇಲ್ಲ, ದೇವರಿಗೆ ದುರಾಸೆ ಇಲ್ಲ, ದೇವರಿಗೆ ಮೋಹ ಇಲ್ಲ. ಅಂದರೆ ತಪ್ಪನ್ನು ಸರಿ ಅಂತ ತಿಳ್ಕೊಳ್ಳೋದು ಮೋಹ. ದೇವರಿಗೆ ಮೋಹ ಇಲ್ಲ, ದೇವರಿಗೆ ಲೋಭ ಇಲ್ಲ, ದೇವರಿಗೆ ಅಹಂಕಾರ ಇಲ್ಲ ಅಂತ ಒಂದೊಂದು ನಾಮನು ಹೇಳೋದು ಇದಿಲ್ಲ. ದೇವರು ನಿಷ್ಕರುಣಿ ಅಲ್ಲ, ದೇವರು ಪಕ್ಷಪಾತಿ ಅಲ್ಲ. ಇಲ್ಲ 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 ಅಂದ್ಕೊಂಡು ಹೋಗೋದು. ಆಮೇಲೆಲ್ಲ ನಮ್ಮಲ್ಲಿ ಏನೇನು ದೋಷ ಇದೆ ಅದನ್ನೆಲ್ಲ ನೆನೆಸ್ಕೊಂಡು ಇಲ್ಲ 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 ಅಂತ ಅಂದ್ಕೊಂಡು ಹೋಗೋದು ದೇವರಲ್ಲಿ. ಆಮೇಲೆ ದೇವರು ಆನಂದ ಇದೆ, ದೇವರಿಗೆ ಜ್ಞಾನ ಇದೆ, ದೇವರು ಸರ್ವಜ್ಞ, ದೇವರು ನಿತ್ಯ ತೃಪ್ತ, ದೇವರು ಸದಾ ಯುವಕ, ದೇವರು ವಿಲಕ್ಷಣವಾದ ಸುಂದರ, ಲೋಕ ವಿಲಕ್ಷಣ ಸುಂದರ ರೂಪ, ದೇವರಿಗೆ ನಮ್ಮಂಥ ಅಸಹ್ಯವಾದ ಶರೀರ ಇಲ್ಲ. ಹೀಗೆ ಒಂದೊಂದನ್ನು ದೇವರಲ್ಲಿ ಗುಣಗಳನ್ನು ಆ್ಯಡ್ ಮಾಡ್ಕೊತಾ ಹೋಗೋದು. ಈ ರೀತಿಯಾಗಿ ಉಪಾಸನೆ ಮಾಡಿದ್ರೆ ದೇವರಲ್ಲಿ ಇರುವ ಎಲ್ಲ ಗುಣಗಳು ಬರದೇ ಹೋದರೂ ಕೆಲವು ಗುಣಗಳು ಸ್ವಲ್ಪನಾದರೂ ಬರುತ್ತೆ ನಮಗೆ. ಅದರಿಂದಾಗಿ ದೇವರನ್ನು ಉಪಾಸನೆ ಹೀಗೆ ಮಾಡಬೇಕು ಅಂತ ಮಧ್ವಾಚಾರ್ಯರು ತೋರಿಸ್ಕೊಟ್ಟಿದ್ದಾರೆ. ಏನು ಮಹಾಭಾರತದಲ್ಲಿ ದೊಡ್ಡ ದೊಡ್ಡ ಉಪನಿಷತ್ತಿನಲ್ಲಿ ಬಂದಿದೆ ಅದರ ಸಾರವನ್ನು ಅನೇಕ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಅಂಥ ಹಿರಿಯರ ದಾರಿಯಲ್ಲಿ ನಾವು ಸಾಗೋಣ ಅಂಥೇಳಿ ಇವತ್ತಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ.